ಆನ್ ಸ್ಕ್ರೀನ್ ಓನ್ಲಿ ಅದು ರೋಲಲ್ಲಿ ಅಲ್ದೇನೆ ಸೊ ಹೊರಗಡೆ ಬಂದ್ಬಿಟ್ಟು ಜನರ ಜೊತೆಲಿ ಇದ್ಬಿಟ್ಟು ಸ್ವಲ್ಪ ಬೆಟರ್ಮೆಂಟ್ ಆಫ್ ಸೊಸೈಟಿಗೆ ವರ್ಕ್ ಮಾಡೋದು ಒಳ್ಳೇದು. ದ್ಯಾಟ್ ಈಸ್ ಒಳ್ಳೇದು ಅನ್ನೋಕ್ಕಿಂತ ದ್ಯಾಟ್ ಈಸ್ ಡೆಫಿನೆಟ್ಲಿ ಮೋರ್ ಬೆನಿಫಿಷಿಯಲ್ ಫಾರ್ ಸೊಸೈಟಿ. ಬಟ್ ಅದನ್ನು ಮಾಡ್ತಿರೋರು ಕಡಿಮೆ ಜನ. ನೀವು ಹಿಂಸೆನೋ ನೀವು ಶಸ್ತ್ರಾಸ್ತ್ರ ಇಲ್ಲದೆ ಸಮಾಜಕ್ಕೆ ಹಿಂಗೆ ಪರಿವರ್ತನೆ ಕಟ್ಬೋದು, ಒಂದು ವೈಜ್ಞಾನಿಕ ಪರಿವರ್ತನೆ ಕಟ್ಬೋದು ಅನ್ನೋದೇ ಪ್ರತಿರೋಧದ ಒಂದು ಅಹಿಂಸೆ ಅಂತ ನಾನು ಅದನ್ನು ನಂದು ಒಂದು ಇಮೇಲ್ ಅಡ್ರೆಸ್ಸು, ಒಂದು ಕಾವ್ಯನಾಮ, ಒಂದು ಪೆನ್ ನೇಮ್ ಅಂತ ಇಟ್ಕೊಂಡಿದ್ದೆ. ಸೊ ಅದ್ರಲ್ಲಿ ಬರಿತಾ ಇದ್ದೆ. ಅದು ನಮಗೆ ಸ್ವಲ್ಪ ನನ್ನ ಚಳುವಳಿ ಬೆಳೆದಷ್ಟು, ನಮ್ಮ ಹೋರಾಟ ಬೆಳೆದಷ್ಟು ಅದು ಕೂಡ ಒಂದು ಸ್ವಲ್ಪ ಸ್ಟಿಕ್ ಆಯ್ತು ಅಷ್ಟೇ. ಅದೇ ಈಗ ಸುಮಾರು ಈ ಕೇಸಸ್, ಈ ಜೈಲ್ವಾಸ, ಈ ಮೀಡಿಯಾ ಬೆಳಿಗ್ಗೆ ಇದ್ರೆ ಸಂಜೆ ಆದ್ರೆ ನಿಮ್ಮನ್ನ ನೋಡೋ ದೃಷ್ಟಿಕೋನ ಇದೆಲ್ಲ ಸಾಕಪ್ಪ ಅಂತ ಅನ್ಸಿದಾನೆ ಯಾವತ್ತಾದ್ರು? ನನಗೆ ಯಾವತ್ತೂ ಅನಿಸಿಲ್ಲ. ನನಗೆ ಆ್ಯಕ್ಚುಲಿ ನೀವು ಹಾಕೊಂಡಿರೋ ದಾರಿ ಇದೇ ತರ ಇದೆ ಅಂತ ಅದೇನೋ ಮಂದಟ್ಟಾಗಿದ್ದೇನೆ. ನಾನು ಯಾವಾಗ ನನಗೆ ಕಾಲೇಜ್ನಲ್ಲಿ ನನಗೆ ಒಂದು ಎಲ್ಲರ ಜೀವನನೂ ಸರಿ ಸಮಾನ ಅಂತ ಸಮಾಜ ಕಟ್ಟಬೇಕು ಅಂತ ಒಂದು ಅರಿವು, ಒಂದು ರಿಯಲೈಸೇಷನ್ ಆಯಿತು. ಆವಾಗ ನನಗೆ ಮುಂಚೆ ನನಗೆ ಗೊತ್ತಾಯಿತು, ನಾವು ಹೋರಾಟ ಮಾಡಿದ್ರೆ ನಮಗೆ ಪ್ರಭಾವಿ ಶಕ್ತಿಗಳು ನಮ್ಮ ವಿರುದ್ಧ ನಿಂತ್ಕೊಂಡ್ಬಿಡ್ತಾರೆ. ದೇರ್ ವಿಲ್ ಬಿ ಜೈಲು ಬರುತ್ತೆ, ವಿರೋಧನೂ ಬರುತ್ತೆ, ಜೀವ ಬೆದರಿಕೆನೂ ಬರುತ್ತೆ, ದೇಶದ ಆಚೆ ಆಗೋಕ್ಕೂ ರೆಡಿ ಮಾಡ್ತಾರೆ. ಯು ಹ್ಯಾವ್ ಟು ಫೈಟ್ ಇಟ್, ನಾಟ್ ವಿತ್ ತೋಳು ಬಲ ಅಥವಾ ನಾಟ್ ವಿತ್ ಹಣಬಲ ಅಥವಾ ನಾಟ್ ವಿತ್ ಒಂದು ರೀತಿ ಏರು ಧ್ವನಿ. ಟು ಫೈಟ್ ಐಡಿಯಾಸ್ ವಿತ್ ಗಟ್ಟಿತನ. ಒಂದು ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ವಿತ್ ದ ವಿಷನ್ ಆ್ಯಂಡ್ ಯು ಹ್ಯಾವ್ ಟು ವಾಕ್ ದ ಟಾಕ್ಸ್. So how will you handle this criticism and controversy? ಕ್ರಿಟಿಸಿಸಮ್ ಬಂದಾಗೆಲ್ಲ ನಾನು ಅದನ್ನು ಓದ್ತೀನಿ, ತಿಳ್ಕೊತೀನಿ. ಇದರಲ್ಲೂ ಕೂಡ ಹೀಗೂ ನಾನು ಹೇಳ್ತಿರೋ ತಪ್ಪಾ, ಲೆಟ್ ಮೀ ರೀಕರೆಕ್ಟ್ ಮೈ ಐಡಿಯಾಸ್ ಅಂತ ನಾನು ಓಪನ್ ಮೈಂಡಲ್ಲಿ ನೋಡ್ತೀನಿ. ಬಟ್ ಅವ್ರ ಕ್ರಿಟಿಸಿಸಮ್ಮು ನಾನು ಹೇಳಿದ್ದನ್ನು ಅವರು ಸತ್ಯ ಇದ್ದರೂ ಕೂಡ ಅವ್ರು ಸಹಿಸೋಕ್ಕಾಗ, ಅಥವಾ ಅವರು ಅದನ್ನು ಒಂದು ರೀತಿ ಅದನ್ನು ಆ ಟ್ರೂತನ್ನು ಒಪ್ಕೊಳ್ಳೋ ಮನಸ್ಥಿತಿ ಇಲ್ಲ ಅಂದರೆ ಅದು ನನ್ನ ತಪ್ಪಾಗ. ವಿ ಹ್ಯಾವ್ ಟು ಲುಕ್ ಎಟ್ ಸೊಸೈಟಿನ ಇನ್ಸ್ಟೆಡ್ ಆಫ್ ಭಾವನಾತ್ಮಕವಾಗಿ ನೋಡೋದಕ್ಕಿಂತ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ನಾನು ಯಾರ ಭಾವನೆಗಳು ನೋವು ಮಾಡೋಕ್ಕೆ ನನ್ನ ಉದ್ದೇಶ ಅಲ್ಲ. ಬಟ್ ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ಕೆಲವು ಸರಿ ಕೆಲವರಿಗೆ ಕೆಲವು ವಿಚಾರಗಳಲ್ಲಿ ನೋವು ಆಗ್ಬೋದು. ಯಾರಿಗೂ ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ನಮಗೆ ಚರ್ಚೆ ಮಾಡೋಣ. ಸೊ ಈ ಐಡಿಯಾಲಜಿನ ನಿಮಗೆ ಮೋಟಿವೇಶನ್ ಅಂತ ಕೊಡೋದು, ಅದೇ ಯು ವಿಲ್ ಬಿ ಗೆಟಿಂಗ್ ಮೋಟಿವೇಶನ್ ಫ್ರಮ್ ದಿಸ್ ಐಡಿಯಾಲಜಿ ನನಗೆ ಆಲ್ ದಿಸ್ ಚಾಲೆಂಜಸ್. ಯಶವಂತ, ನನಗೇನಂದರೆ, ನಾನು ಹೇಳೋದನ್ನು ನನಗೆ ದಿಸ್ ಇಸ್ ಜಸ್ಟ್ ದ ವೇ ವಿ ಲುಕ್ ಅಟ್ ಇಟ್ ಅಗೇನ್ಸ್ಟ್ ದ ಸಿಸ್ಟಮ್. ದಿಸ್ ಇಸ್ ಹೌ ಬೆಟರ್ ಸೊಸೈಟಿ ಲುಕ್ಸ್ ಅಟ್ ಇಟ್. ನನಗೆ ಆಮೇಲೆ ಹೋಗ್ತಾ ಗೊತ್ತಾಯಿತು, ಬಹುಶಃ ಅಷ್ಟೊಂದು ಜನ ರಾಜ್ಯದಲ್ಲೋ ದೇಶದಲ್ಲೋ ಈ ರೀತಿ ನೋಡ್ತಾ ಇಲ್ಲ. ಆಲ್ ದ ಮೋರ್ ರೀಸನ್ ನಾನು ನನ್ನ ವಿಚಾರ ಜನರ ಮುಂದೆ ಹೇಳಬೇಕು. ಬಿಕಾಸ್ ಎಲ್ಲರೂ ಒಂದು ರೀತಿ ನೋಡ್ತಾ ಇದ್ದರೆ ನಿಮ್ಮ ವಿಚಾರಗಳು ಆರ್ ನಾಟ್ ಸೋ ನೆಸಸರಿ. ಈ ರೀತಿ ಇನ್ಯಾರು ಯೋಚನೆ ಮಾಡ್ತಾ ಇಲ್ಲ ಅಂದಾಗ ಯಶವಂತವ್ರೆ, ಇಟ್ ಬಿಕಮ್ಸ್ ಆಲ್ ದ ಮೋರ್ ರೀಸನ್ ನಾನು ನನ್ನ ವಿಚಾರ ಮಂಡಿಸಲೇಬೇಕು. ಐ ಹ್ಯಾವ್ ಟು ಪುಟ್ ಇಟ್ ಔಟ್ ದೇರ್. ಐ ಹ್ಯಾವ್ ಟು ಸೇ, ಹೀಗೂ ಯೋಚನೆ ಮಾಡ್ಬೋದಾ? ಆವಾಗ ಇಟ್ ಓಪನ್ಸ್ ಅಪ್ ದ ಡಿಬೇಟ್, ಇಟ್ ಓಪನ್ಸ್ ಅಪ್ ದ ಡೆಮಾಕ್ರಸಿ, ಆ್ಯಂಡ್ ನಮ್ಮ ಇಂಟೆಲೆಕ್ಚುವಲ್ ಹರೈಸನ್ಸು ದೊಡ್ಡದಾಗಿದೆ. ಸೊ ಇದಲ್ಲದೆ ನೀವು ಸುಮಾರು ವರ್ಕ್ ಮಾಡಿದ್ದೀರಾ ಸರ್ ಟುವರ್ಡ್ಸ್ ಬೆಟರ್ಮೆಂಟ್ ಆಫ್ ಟ್ರೈಬಲ್ ಕಮ್ಯುನಿಟಿ. ಹೌದು. ಸೊ ಅದಕ್ಕೆ ಅವ್ರಿಗೊಂದು ಹೌಸಿಂಗ್ ಇದ್ರಲ್ಲಿ ಮಾಡಿದ್ದೀರಾ, ಆಮೇಲೆ ಅಂಬೇಡ್ಕರ್ ಫಿಲಾಸಫೀಸ್ನೆಲ್ಲ ಸುಮಾರು ಇದು ಮಾಡಿದ್ದೀರಾ. ಸೊ ಈಗ ಇದೆಲ್ಲ ಈ ಗಲಾಟೆಗಳಲ್ಲಿ ಕಳೆದೋಗಿದೆನಾ? ನಾವು 3 ರೀತಿ ನಾವು ಕೆಲಸ ಮಾಡ್ತೀವಿ ಯಶವಂತವ್ರೆ. 3 ರೀತಿ ಕೆಲಸ ಮಾಡೋದು ಏನು ಅಂದರೆ, ಜನಜಾಗೃತಿ, ಸಮಾಜ ಸೇವೆ ಮತ್ತು ಹೋರಾಟ. ಜನಜಾಗೃತಿ ಅಂದಾಗ ನಾವು ಬೇರೆ ಬೇರೆ ವಿಚಾರಗಳನ್ನ ಜನರ ಮುಂದೆ ಇಡ್ತೀವಿ. ವಿ ಪುಟ್ ಐಡಿಯಾಸ್. ಒಂದು ಹೋರಾಟ ಅಂದಾಗ ರಸ್ತೆಗೆ ಬಂದು ನಾವು ಈ ರೀತಿ ಸರ್ಕಾರ ಇದು ಮಾಡಿಸ್ಬೇಕು ಅಥವಾ ಇದು ಮಾಡಬಾರ್ದು, ಈ ಥರ ಕಾನೂನುಗಳು ತರಬಾರ್ದು, ರೈತ ವಿರೋಧಿ ಕಾನೂನುಗಳು ಬೇಡ, ನಮಗೆ ಜನಜೀವನಕ್ಕೆ ಒಳ್ಳೇದಾಗೋದು ಬೇಕು. ಇಸ್ ವಿ ಗೆಟ್ ಇಟ್ ಡನ್ ಫ್ರಮ್ ದ ಗವರ್ಮೆಂಟ್. ಸಮಾಜ ಸೇವೆ. ವಿ ಆಲ್ಸೋ ನೀಡ್ ಸೋಷಿಯಲ್ ಸರ್ವಿಸ್. ಆ ಸೋಷಿಯಲ್ ಸರ್ವಿಸನ್ನು ನಮ್ಮ ರೀತಿಯಲ್ಲಿ ನಾವು ಸಮಾಜಕ್ಕೆ ಕೊಡೋದು, ಜನರ ಜೊತೆ ಒಂದು ಇಮೋಷನಲ್ ಕನೆಕ್ಷನ್ ಮಾಡ್ಕೋದು. ಭಾವನೆಗಳಿಂದ ನಾವು ವಿ ಆರ್ ಕನೆಕ್ಟೆಡ್ ಟು ದೆಮ್ ಆನ್ ಇಮೋಷನಲ್ ಲೆವೆಲ್ಸ್. ನಿಮಗೆ ಕಷ್ಟ ಆಗಿದೆ, ನಾನೇನು ಸಹಾಯ ಮಾಡ್ತೀನಿ. ಸೊ ದೀಸ್ 3 ways ನಾವು ಕೆಲಸ ಮಾಡ್ತೀವಿ. ಸೇವೆ ಮಾಡಿದಾಗ ನಮಗೆ ನಾವು ದಿನ ನಾವು ಸೇವೆ ಮಾಡ್ತಾ ಇರ್ತೀವಿ. ಎಲ್ಲೋ ವಿ ಡೋಂಟ್
ಇಟ್ ಇಸ್ ನಾಟ್ ಸಮಥಿಂಗ್ ಯು ಜಸ್ಟ್ ಡೂ, ಯು ಜಸ್ಟ್ ಕಂಟಿನ್ಯೂ ಟು ಡೂ. ಸಮಾಜಕ್ಕೆ ಮಾಡೋದು, ನನಗೆ ಜಾಸ್ತಿ ಪಡೆದಿದ್ದೀನಿ, ನಾನು ಜಾಸ್ತಿ ಸೇವೆ ಮಾಡಬೇಕು. ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು, ಇಟ್ಸ್ ನ್ಯಾಚುರಲ್. ಹೋರಾಟಗಳು ಕೆಲವು ಮೀಡಿಯಾ ರೀಚ್ ಆಗುತ್ತೆ, ಬಟ್ ವಿಚಾರಗಳು ಏನಾಗುತ್ತೆ ಅಂದರೆ ಅದು ನಾನು ಹಾಕೋದು 10,000 12,000 ಟ್ವೀಟ್ನಲ್ಲಿ ಕೆಲವು ಟ್ವೀಟ್ಗಳು ಭಾಳ ರೀಚ್ ಆಗಿದೆ. ಬಟ್ ಇಫ್ ಯು ಲುಕ್ ಎಟ್ ಆಲ್ ದ ಟ್ವೀಟ್ಸ್, ದೇ ಆಲ್ ಹ್ಯಾವ್ ಅ ರೆಸಿಸ್ಟೆನ್ಸ್ ಬೇಸ್ಡ್ ವಿಷನ್ ಅಂತ ಹೇಳ್ಬೋದು ನಾನು. ಸೊ ರೆಸಿಸ್ಟೆನ್ಸ್ ಬೇಸ್ಡ್ ವಿಷನ್ ಇರುತ್ತೆ. ಸೊ ನಮ್ಮದು ಕೆಲವ್ರು ಹೆಂಗೆ ನೋಡ್ತಾರೆ ಅಂದರೆ ವಿವಾದ ದೃಷ್ಟಿನಲ್ಲಿ ನೋಡ್ಬೋದು. ಬಟ್ ನಾನು ವಿವಾದಗಳು ಕೆಲವುದಾಗತ್ತೆ, ಸೇವೆನೂ ಮಾಡ್ತೀವಿ, ಹೋರಾಟನೂ ಮಾಡ್ತೀವಿ. ಎಷ್ಟೋ ವಿಚಾರಗಳಲ್ಲಿ ಸಮಾಜಕ್ಕೆ ನಾವು ಮಾಡ್ತಿರೋ ವಿಚಾರಗಳು ಭಾಳ ಇಷ್ಟಪಡ್ತಾರೆ. ಹೌದು, ನಾವೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರೆ ಯಶವಂತ್ ಅವರೇ, ಅದ್ರಲ್ಲಿ ಸರಿ ಇದೆ ಅಂದರೆ ಸುಮ್ಮನೆ ನೋಡಿ ಹೋಗ್ತಾರೆ, ಅಥವಾ ಅಟ್ ಮೋಸ್ಟ್ ಲೈಕ್ ಮಾಡ್ತಾರೆ. ಯಾವಾಗ ಅದರಿಂದ ನಮ್ಗೆ ಭಾಳ ಕೋಪ ಬರುತ್ತೋ ಅವೆಲ್ಲ ಪೋಸ್ಟ್ ಹಾಕ್ತಾರೆ, ಅವರೆಲ್ಲ ಒಂದು ಕಾಮೆಂಟ್ ಹಾಕ್ತಾರೆ. ಸೊ ನೀವು ಕಾಮೆಂಟ್ಗಳು ನೋಡಿದಾಗ ಕೆಲವು ಪೋಸ್ಟಲ್ಲಿ ಏನಿಷ್ಟೊಂದು ನೆಗೆಟಿವ್ ಇದೆ ಅಂದರೆ, ದ ಪೀಪಲ್ ಹೂ ಸಪೋರ್ಟ್ ಡೋಂಟ್ ಹ್ಯಾವ್ ಟು ಕಾಮೆಂಟ್. ಅವ್ರು ಏನು ಮಾಡ್ತಾರೆ ಅಂದರೆ ಲೈಕ್ ಮಾಡಿ ಮುಂದೆ ನೆಕ್ಸ್ಟ್ ಹೋಗ್ತಾರೆ. ಸೊ ಇಟ್ಸ್ ಲೈಕ್ ಯು ಸಿ ದ ಆಪೋಸಿಷನ್, ಬಟ್ ನಮಗೆ ಓವರ್ವೆಲ್ಮಿಂಗ್ ಸಪೋರ್ಟು ಅದು ನಮಗೆ ಎಷ್ಟು ಸಲ ಕಾಣಿಸ್ತಾ ಇರುತ್ತೆ. ಆಪರ್ಚುನಿಟಿ ತರ ನೋಡ್ಬೋದಾ ಕೆಲವರು? ಏನೋ ಒಂದು ಐ ಗಾಟ್ ಸಮ್ ಆಪರ್ಚುನಿಟೀಸ್, ಒಂದು ಲೈಮ್ ಲೈಟಿಗೆ ಬಂದ್ಬಿಡೋಣ ನಾನು ಅನ್ನೋ ಥರ ಇರ್ಬೋದಾ? ನಮಗೆ ವಿವಾದ ತರೋದು ನಮ್ಮ ಉದ್ದೇಶ ಅಲ್ಲ, ಲೈಮ್ ಲೈಟಿಗೆ ಬರೋದು ನಮ್ಮ ಗುರಿ ಅಲ್ಲ. ನಮ್ಮ ಗುರಿ ಏನಂದರೆ ವಿ ವಾಂಟ್ ಟು ಪ್ರೆಸೆಂಟ್ ಇಶ್ಯೂಸ್ ಫ್ರಮ್ ಅ ಪ್ರೋ ಪೀಪಲ್, ಫ್ರಮ್ ಈಕ್ವಾಲಿಟೇನ್ ಪರ್ಸ್ಪೆಕ್ಟಿವ್. ಓಕೆ, ನಾವು ಸಮಾಜಕ್ಕೆ ಇದೇ ನಮಗೆ ಸಮಾಜಕ್ಕೆ ಒಂದು ಉತ್ತಮ ಸಮಾಜದ ಪರಿಕಲ್ಪನೆ, ಸಮ ಸಮಾಜ. ನಾವು ನೋಡಿ ಎಡಪಂಥಿನೂ ಅಲ್ಲ, ಕಮ್ಯುನಿಸ್ಟ್ ಅಲ್ಲ, ರೈಟ್ ವಿಂಗ್ ಹಿಂದುತ್ವನೂ ಅಲ್ಲ, ಈ ಮಧ್ಯಪಂಥಿ ಬಹುಸಂಖ್ಯಾತರ ಒಂದು ರೀತಿ ಸೆಂಟರ್ ವಿಂಗೂ ಅಲ್ಲ, ಲೆಫ್ಟ್ ರೈಟ್ ಸೆಂಟರ್. ನಮ್ಮದೇ ಆದ ಒಂದು ಪರಿಹಾರ ಪ್ರತ್ಯೇಕವಾದ ಟ್ರೂತ್ ವಿಂಗ್ ಅಂತ ಹೇಳ್ತೀವಿ. ಇಟ್ಸ್ ಎ ಡಿಫ್ರೆಂಟ್ ಐಡಿಯಾಲಜಿಕಲ್ ಪ್ಯಾರಡೈಮ್. ಸೊ ಈಗ ನಾವು ಹೊರಗಡೆಯಿಂದ ನೋಡೋದಾದ್ರೆ ನಮಗೆ ಈಗ ಎಡಪಂಥೀಯ ಬಲಪಂಥಿ ಅಥವಾ ನೀವು ಹೇಳ್ತಾ ಸೆಂಟ್ರಲ್ ವಿಂಗ್ ಒಂದು ಸೆಂಟ್ರಲ್ ಅಲ್ಲ, ನಮ್ಮದು ಸತ್ಯಪಂಥ. ಸೆಂಟ್ರಲ್ ವಿಂಗ್ ಇಸ್ ದ ಎಸ್ಟಾಬ್ಲಿಷ್ಮೆಂಟ್, ಸೆಂಟ್ರಲ್ ವಿಂಗ್ ಇಸ್ ದ ಬಹುಸಂಖ್ಯಾತರು, ಸೆಂಟ್ರಲ್ ವಿಂಗ್ ಇಸ್ ದ all the parties, Congress, JDS, JDU, AAP, TMC, RJD, NCP, SP, TDP, TRS. These, the ones that oppose the right wing are all the center wing and ಸ್ವಲ್ಪ left wing. ನಾವು ಸಿಸ್ಟಮ್ ಅನ್ನು ಫೈಟ್ ಮಾಡ್ತೀವಿ. ಸೊ ಈಗ ಇದೆ ಅಂತ ಸತ್ಯ ವಿಂಗ್, ನಾವೊಂದು ಸತ್ಯ ಪಂಥ ಅಂತ ಕರೀತಾರೆ. ಅಂಬೇಡ್ಕರ್ ಬಾಬಾ ಸಾಹೇಬ್ರು ಅದನ್ನು ಭಾರತೀಯ ಪಂಥ ಅಂತ ಕರೀತಾರೆ, ನಾವೊಂದು ಸತ್ಯ ಪಂಥ ಅಂತ ಕರಿತೀವಿ. ವಿ ಕಂಬೈನ್ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ್. ವಿ ಬಿಲ್ಡ್ ಅ ಕೈಂಡ್ ಆಫ್ ಟ್ರೂತ್ ವಿಂಗ್ ವಿಚ್ ಇಸ್ ಅ ಡಿಫ್ರೆಂಟ್ ಐಡಿಯಾಲಜಿಕಲ್ ಪ್ಯಾರಡೈಮ್ ಫಾರ್ ಈಕ್ವಲ್ ಸೊಸೈಟಿ. ಸೊ ಹೌ ಮಚ್ ಇಟ್ ಈಸ್ ಟ್ರೂ? ಅಥವಾ ಈಗ ಸತ್ಯಪಂಥೀಯ ಅಂತ ನೀವು ಹೇಳ್ತಾ ಇದ್ದೀರಿ, ಯಾಕೆಂದ್ರೆ ಈಗ ಎಡಪಂಥೀಯ ಬಲಪಂಥೀಯ ಅಂತ ಆಲ್ರೆಡಿ ಹೊಡೆದಾಡ್ತಾ ಇದ್ದಾರೆ. ಹೌದು. ಸೊ ಇತ್ತೀಚಿನ ದಿನಗಳಲ್ಲಿ ಇದು ಬರ್ತಾ ಇದೆ. ಈಗ ನಿಮ್ಮ ಅಹಿಂಸಾ ಮೂಲಕ ಅಥವಾ ನಿಮ್ಮ ಚಳುವಳಿ, ನಿಮ್ಮ ಇದರಲ್ಲಿ ನಿಮ್ಮ ಆಕ್ಟಿವಿಸಮ್ ನೀವು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ಹೌದು. ಈಗ ಹೊರಗಡೆ ನಿಂತಾಗ ನಾನು ಹೆಂಗ್ ನೋಡ್ಬೇಕು ಇದನ್ನು? ಅದು ಯಾವ ಥರ ಅರ್ಥ ಮಾಡ್ಕೋಬೇಕು ಇದನ್ನು? ನೀವು ಹೆಂಗ್ ಅರ್ಥ ಮಾಡ್ಕೋಬೇಕು ಅಂದರೆ, ಈ ಒಂದು ಎಡ ಬಲ ಮತ್ತು ಮಧ್ಯಪಂಥದಲ್ಲಿ ನಿಜವಾದ ಸಮಸ್ಯೆಗಳಿಗೆ ಒಂದು ಪರಿಹಾರ ಇಲ್ಲ. ಅವರೆಲ್ಲ ಕಿತ್ತಾಡ್ತಾ ಇದ್ದಾರೆ, ಯಾಕಂದರೆ ಅವರೆಲ್ಲ ಅವರ ವಿಚಾರಗಳು ಮನಸ್ಸಿಗೆ ಕಿತ್ತಾಡ್ತಾ ಇದ್ದಾರೆ ಹೊರತು ದೇ ಆರ್ ನಾಟ್ ಪ್ರೊವೈಡಿಂಗ್ ಅ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ಸ್. ಈ ಸೊಲ್ಯೂಷನ್ಗೆ ಪ್ರಾಬ್ಲಮ್ ಇರೋದು ನಮ್ಮ ಸತ್ಯಪಂಥ, ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್, ಕುವೆಂಪುರ ಸಿದ್ಧಾಂತದ ಪೂಲೆ ದಂಪತಿ. ದಿಸ್ ಐಡಿಯಾಲಜಿಕಲ್ ಪ್ಯಾರಡೈಮ್ ಹ್ಯಾಸ್ ಬ್ರಾಟ್ ಇನ್ ಅ ವೆರಿ ಸ್ಟ್ರಾಂಗ್ ಟ್ರಾನ್ಸ್ಫಾರ್ಮೇಷನ್ ಫಾರ್ ಸೊಸೈಟಿ. ನಾವೇನು ವಿಶ್ವಕ್ಕೆ ಅನುಗುಣವಾಗೋದ್ರಿಂದ ನಾವು ನಂಬ್ತೀವಿ, ದೇಶಕ್ಕೆ ಅನುಗುಣ ನಾವು ನಂಬ್ತೀವಿ. ಬಟ್ ನಾವು ಕರ್ನಾಟಕ ಕಟ್ಟಣ, ವಿಲ್ ಬಿಲ್ಡ್ ಫಾರ್ ಕರ್ನಾಟಕ, ವಿಲ್ ಬಿಲ್ಡ್ ಅನ್ ಈಕ್ವಲ್ ಸೊಸೈಟಿ. ಇದೇ ನಮ್ಮ ಸಂವಿಧಾನ ಹೇಳೋದು. ಇದೇ ನಮ್ಮ ಸಂವಿಧಾನದಲ್ಲಿ, ಇದೇ ನಮಗೆ ಈ ಒಂದು ಸಮಾಜನೇ ಸಂವಿಧಾನ ಹೇಳೋದು. ಇದು ಕೂಡ ಒಂದು ಪ್ರಾದೇಶಿಕವಾಗಿ ಕಟ್ಟಿದ್ರೆ, ಇದು ಕೂಡ ಅನ್ನೋಕ್ಕಿಂತ ಇದೇ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ. ಇದೇ ಕೊಡೋದು ಅಂತ. ಬಿಕಾಸ್ ದ ಗೋಲ್ ಇಸ್ ನಾಟ್ a Hindutva society. The goal is not a communist society. The goal is not just ಅಧಿಕಾರದಿಂದ ನಾನೇ CM ಆಗಬೇಕು, ನನ್ನ ಮಕ್ಕಳೇ CM ಆಗಬೇಕು ಅಲ್ಲ. The goal is a ಸಮಾಜ, equal society. ಸೊ ಬಟ್ ಇದು ಅಗೇನ್ಸ್ಟ್ ದಿ ಸಿಸ್ಟಮ್ ಹೋಗ್ಲಿಕ್ಕೆ ಆಗಲ್ವಲ್ಲ ಸರ್? ಇದು ಅಗೇನ್ಸ್ಟ್ ದ ಸಿಸ್ಟಮ್ ಅಂದಾಗ ನೀವೇನು, ಯು ಆರ್ ನಾಟ್ ಫೈಟಿಂಗ್ ಅಗೇನ್ಸ್ಟ್ ಡೆಮಾಕ್ರಸಿ, ಯು ಆರ್ ಫೈಟಿಂಗ್ ಫಾರ್ ಡೆಮಾಕ್ರಸಿ, ಬಟ್ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟಿ, ಅಸಮಾನತೆಯ ವ್ಯವಸ್ಥೆ, ಅನ್ಯಾಯದ ವ್ಯವಸ್ಥೆ ಹೊರತು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ. ನೀವೇನು ಒಂದು ರೀತಿ ಯು ನಾಟ್ ಡೂಯಿಂಗ್ ಎನಿಥಿಂಗ್ ದಟ್ ದ ಕಾನ್ಸ್ಟಿಟ್ಯೂಷನ್ ಡಸಂಟ್ ಲೆಟ್ ಯು ಡೂ. ನಾವೇನು ಲೀಗಲ್ ಸಿಸ್ಟಮ್ ವಿರುದ್ಧ ನಿಂತ್ಕೊಂಡಿಲ್ಲ. ವಿ ಫೈಟ್ ವಿತ್ ಇನ್ ದ ಕಾನ್ಫೈನ್ಸ್ ಆಫ್ ದ ಲಾ, ಬಟ್ ಇಟ್ ಇಸ್ ದ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟಿ ಆ್ಯಂಡ್ ಇನ್ಜಸ್ಟಿಸ್ ದಟ್ ಈಸ್ ಅವರ್ ಎನಿಮಿ. ಅಂದರೆ ನೀವು
ಪುರುಷ ಪ್ರಧಾನ ವ್ಯವಸ್ಥೆ, ಬ್ರಾಹ್ಮಣ್ಯದ ವ್ಯವಸ್ಥೆ, ಬಂಡವಾಳಶಾಹಿ ವ್ಯವಸ್ಥೆ, ಒಂದು ಭಾಷೆ ತಾರತಮ್ಯ, ಸ್ಟಾರ್ ಕಲ್ಚರ್, ಎನಿಥಿಂಗ್ ದಟ್ ಕ್ರಿಯೇಟ್ಸ್ ಅ ಬ್ಯಾರಿಯರ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಮೇಕ್ಸ್ ಅಸ್ ಅನ್ಈಕ್ವಲ್. ಅದೇ ನಮಗೆ ದೊಡ್ಡ ಶಕ್ತಿ. ಓಕೆ. ಸೊ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ ಇದು? ಅಂದರೆ ಕರ್ನಾಟಕದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ನಿಮ್ಮದು ಅಂದರೆ ನಿಮ್ಮ ಇನ್ ಪರ್ಸನ್ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಈಗ ಆರ್ಟ್ ಕಲ್ಚರ್ ಇದ್ರಲ್ಲಿ ಬಂದಿದೆ. ಸೊ ಈಗ ಇದರಲ್ಲಿ ಏನಾದರೂ ಎವಲ್ಯೂಷನ್ ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಆರ್ಟ್ ಕಲ್ಚರ್ ನಮಗೆ ಕಲ್ಚರಲ್ಲಿ ಕೂಡ ಪ್ರತಿರೋಧ ಬೇಕೇ ಬೇಕು. ಕಲ್ಚರಲ್ಲೂ ಕೂಡ ಯು ಹ್ಯಾವ್ ಅ ಕೈಂಡ್ ಆಫ್ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟಿ which is based on, which can be based on community based, it can be based on capitalism based, different kinds. ಸೊ ನಾವು ಕೂಡ ಕಲ್ಚರಲಿ ಆರ್ಟ್ನಲ್ಲೂ ಕೂಡ ನಮ್ಮ ಅಲೆಮಾರಿ ಸಮುದಾಯದ ಒಂದು ಸಾಂಸ್ಕೃತಿಕ ಪ್ರಪಂಚಗಳು. ನಾನು ನೋಡಿ ಒಂದು ಕ್ಯಾಮ್ರಾ ಆನ್ ಆದಾಗ ನಾನು ನಮ್ಮ ಆ್ಯಕ್ಟಿಂಗ್ ಮಾಡ್ತೀನಿ, ಬಟ್ ಇವರೆಲ್ಲ ಒಂದು ರೀತಿ ಅದಕ್ಕೆ ಕಲೆಗೆ ಉಸಿರು ಕೊಡ್ತಾ ಇದ್ದಾರೆ. ನಮಗೆ ಒಂದು ರೀತಿ ನಮ್ಮ ಹಗಲು ವೇಷ ಆಗಿರ್ಬೋದು, ಬುಡದ ಜಂಗಮ, ನಮ್ಮ ಶಿಲ್ಲೆಖ್ಯಾತರ ತೊಗಲುಗೊಂಬೆ, ನಮ್ಮ ಚೆನ್ನದಾಸರ ಬಯಲಾಟ, ನಮ್ಮ ಈ ರೀತಿ ಕೋಲೆ ಬಸವ ಸಂಸ್ಕೃತಿ, ನಮ್ಗೆ ಇದೆಲ್ಲ ಕೂಡ ದೀಸ್ ಆರ್ ವೆರಿ ಎಕ್ಸ್ಟ್ರಾರ್ನರಿ. ನಮ್ಮ ತಮಟೆ ಪರಂಪರೆ ಆಗಿರ್ಬೋದು, ನಮ್ಮ ಡೊಳ್ಳು ಕುಣಿತ, ಈ ಥರದ ಬೇರೆ ಬೇರೆ ಸಮುದಾಯಗಳದ್ದು ಈ ಕಲ್ಚರಲ್ ಯೂನಿವರ್ಸ್, ನಮ್ಮ ದಮನಿತ ಸಮುದಾಯದ ಸಾಂಸ್ಕೃತಿಕ ಪ್ರಪಂಚನೂ ಎತ್ತಿಡಿಯೋದು, ನಮ್ಮ ಅದನ್ನು ಕೂಡ ಜಾನಪದ ವಿಚಾರದಲ್ಲಿ ಫೋಕಸ್ ಕೊಡೋದು ಇಸ್ ಆಲ್ಸೋ ಸಮಥಿಂಗ್ ವಿ ಆರ್ ಫೈಟಿಂಗ್ ಫಾರ್. ಅಂದರೆ ಈಗ ನೀವು ಹೇಳ್ತಾ ಇದ್ದೀರಾ ಅಲ್ಲಿ ಸಿಸ್ಟಮಲ್ಲಿ ಆಗದೆ ಇರೋದನ್ನ ಕ್ವಶನ್ ಮಾಡೋದಕ್ಕಿಂತ ಇಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಆಯಿತು. ಹಂಗೆ ಹೇಳ್ತಾ ಇಲ್ಲ. ನಿಮ್ಮ ಒಂದು ರೀತಿಯ ಕೆಲಸದ ಜೊತೆ ನೀವು ಹೆಂಗೆ ಸಮಾಜಕ್ಕೆ ವಾಪಸ್ ಕೊಡ್ತೀರಾ, ನೀವೇ ಅದನ್ನು ನೀವೇ ನಿಮ್ಮಲ್ಲಿ ಯು ಹ್ಯಾವ್ ಟು ಕಮ್ ಟು ಸಮ್ ಕೈಂಡ್ ಆಫ್ ಕನ್ಕ್ಲೂಷನ್. ಅಂದರೆ ನಮಗೆ ಇಟ್ ಕೆನಾಟ್ ಬಿ ಅ ಪ್ಯೂರ್ಲಿ ಪರ್ಸ್ನಲ್ ಗ್ರೋತ್. ಆವಾಗ ನಾವು ದೇಶ ಕಟ್ಟಕ್ಕಾಗಲ್ಲ. ನೀವು ಕೂಡ ಯಾರೇ ವ್ಯಕ್ತಿಯಾಗಿರ್ಬೋದು, ಅವ್ರ ಸಮಾಜಕ್ಕೆ ನನ್ನ ರೀತಿಯಿಂದ ನಾನೇನೋ ಕೊಡುಗೆ ಕೊಡಬೇಕು ಅಂತ ಅನಿಸ್ಬೇಕು. ಸೊ ಅದೇ ಈಗ ಕೊಡದೇ ಇದ್ದವ್ರ ಕಡೆಯಿಂದ ಕೊಡ್ಸೋ ಕೆಲಸದಲ್ಲಿದ್ದೀರಾ ನೀವು ಇರ್ಬೋದಾ? ಕೊಡದೇ ಇರೋರ ಕಡೆಯಿಂದ ಸ್ವಲ್ಪ ಜಾಸ್ತಿ ಕೊಡ್ಸಂಗೆ ನಾವು ಜಾಸ್ತಿ ಪಡೆದಿರೋರು ಜಾಸ್ತಿ ಕೊಡಬೇಕು. ನೀವು ಕೊಟ್ಟಿಲ್ಲ ಅಂದರೆ ನಿಮ್ಮ ಹತ್ರ ಪಾಪ ಕೊಡೋಕ್ಕಾಗಲ್ಲ. ನಿಮ್ಮದೇ ಒಂದು ರೀತಿ ದಿನನಿತ್ಯ ಸಂಸಾರದಲ್ಲಿ ನಿಮ್ಮದೇ ಒಂದು ರೀತಿ ಲೈಫಲ್ಲಿ ಭಾಳ ಕಷ್ಟ ಇದ್ದರೆ ಆಮೇಲೆ ಮಿಡಲ್ ಕ್ಲಾಸು, ವರ್ಕಿಂಗ್ ಕ್ಲಾಸಸ್ ಕೂಡ ಯಾವ ತೊಂದರೆ ಆಗೋದು ನಮ್ಮ ಉದ್ದೇಶ ಇಲ್ಲ. ನಿಜವಾಗ್ಲೂ ಮಿಡಲ್ ಕ್ಲಾಸ್, ವರ್ಕಿಂಗ್ ಕ್ಲಾಸ್ಗೆ ಇನ್ನೂ ಅನುಕೂಲ ಮಾಡಿಕೊಡೋದು. ಬಟ್ ದಿ ಎಕ್ಸ್ಟ್ರೀಮ್ ರಿಚ್, ದಿ ಎಕ್ಸ್ಟ್ರೀಮ್ ವೆಲ್ತಿ 1% or 40 to 50% ಆಫ್ ವೆಲ್ತ್. ಇವಾಗ ಹೆಂಗಾಗಿದೆ ಅಂದರೆ 1% ಉಳ್ಳವರ ಹತ್ರ 40-50% ದುಡ್ಡಿದೆ. ಬಡ 50% ಅಂತ ಕೇವಲ 5%, 6%, 10% ಒಳಗೆ ದುಡ್ಡಿದೆ. ಇಟ್ಸ್ ಅ ಬಿಲ್ಟ್ ಇನ್ ಎಕನಾಮಿಕ್ ಇನ್ಇಕ್ವಾಲಿಟಿ. ವಿ ಹ್ಯಾವ್ ಟು ಫಿಕ್ಸ್ ದ್ಯಾಟ್ ಆಸ್ ಎ ಗವರ್ಮೆಂಟ್. ಇಂಡಿವಿಜುವಲ್ ಆಗಿ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ. ಇಂಡಿವಿಜುವಲ್ ಆಗಿ ಏನು ಮಾಡ್ಬೋದು, ನೀವು ಸ್ವಲ್ಪ ಜಾಸ್ತಿ ಕೊಡಿ, ನೀವು ಸ್ವಲ್ಪ ಇದು ಮಾಡಿದರೆ ಒಳ್ಳೆಯದು, ನಮ್ಮ ರೀತಿಯಲ್ಲಿ ನಮ್ಮ ಕೆಪಾಸಿಟಿ ಮಾಡ್ಬೋದು. ಬಟ್ ಆಸ್ ಎ ಗವರ್ಮೆಂಟ್ ಯು ಕ್ಯಾನ್ ಫಿಕ್ಸ್ ದ್ಯಾಟ್. ಕೊಡ್ತಾ ಇದ್ದಾರಲ್ಲ ಸರ್, ಸುಮಾರು ಫ್ರೀ ಸ್ಕೀಮ್ಸ್ ಇದೆ. ಇವಾಗ ಒಂದು ಹೇಳ್ತೀನಿ ಯಶವಂತ್ ಅವರೇ, ನಮಗೆ ಸರ್ಕಾರ, ಯಾವುದೇ ಸರ್ಕಾರ ಬಂದು 4 ಲಕ್ಷ ಕೋಟಿ ಬೊಕ್ಕಸದಲ್ಲಿರುತ್ತೆ. ದೇ ಹ್ಯಾವ್ ಇನ್ ದ ಬಜೆಟ್ 4.5 lakh crores ಅಷ್ಟು ಒಂದಿರುತ್ತೆ. 4.5 lakh crores ಇಸ್ ನಾಟ್ ಇನಫ್ ಟು ಬಿಲ್ಡ್ ಅನ್ ಈಕ್ವಲ್ ಸೊಸೈಟಿ. ಯು ಹ್ಯಾವ್ ಟು ಇನ್ಕ್ರೀಸ್ ದ್ಯಾಟ್ ಬಜೆಟ್. ಹೇಗೆ? ವೇರಿಯಸ್ ವೈಸ್. ಫಾರ್ ಎಕ್ಸಾಂಪಲ್, ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ಮೈನಿಂಗ್ ಕಂಪನೀಸ್ ಪ್ರಾಫಿಟ್ಸ್ನಲ್ಲಿ ಟ್ಯಾಕ್ಸೇಷನ್ ಸ್ಟೇಟ್ ಗವರ್ಮೆಂಟ್ ಮಾಡ್ಬೋದು, ಹೆಚ್ಚಳ ಮಾಡಿ. ಅಥವಾ ನೀವು ಯು ಕ್ಯಾನ್ ಸೇ ಐಷಾರಾಮಿ ಗಾಡಿಗಳು, 20 ಲಕ್ಷದ ಮೇಲೆ ಒಂದು ಗಾಡಿ ಇದ್ದರೆ ಯು ಟು ಪೇ ಎಕ್ಸ್ಟ್ರಾ ಟ್ಯಾಕ್ಸ್ಗಳು ಟು ದ ಸ್ಟೇಟ್ ಗವರ್ಮೆಂಟ್. ಪ್ರಾಪರ್ಟಿ ಟ್ಯಾಕ್ಸಸ್ಸು, ದೊಡ್ಡ ದೊಡ್ಡ ಪ್ರಾಪರ್ಟಿ ಇರೋರು ಅವ್ರ ಮೇಲೆ ಅವ್ರು ಸ್ವಲ್ಪ ಜಾಸ್ತಿ. ನೀವು ಯು ವಾಂಟ್ ಟು ಸೇ ಸಮ್ ಕೈಂಡ್ ಆಫ್ ಕ್ಲೌಡ್ ಅಂತ ಏನು ಐ ಟಿನಲ್ಲಿ ದೇ ಯೂಸ್ ಆಲ್ ದಿಸ್ AC ಏರ್ ಕಂಡೀಷನ್ ಸ್ಲ್ಯಾಬ್ ಸಿಸ್ಟಮ್ನ ಜಾಸ್ತಿ ಮಾಡ್ಬೋದು. ಯು ಹ್ಯಾವ್ ಟು ಲುಕ್ ಎಟ್ ಇಟ್ ದ್ಯಾಟ್ ದೋಸ್ ಹೂ ಆರ್ ಬೆನಿಫಿಟಿಂಗ್ ಮೋರ್ ಮಸ್ಟ್ ಗಿವ್ ಬ್ಯಾಕ್ ಪ್ರಪೋರ್ಷನಲಿ ಮೋರ್. ಟ್ಯಾಕ್ಸೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಓಕೆ, ನಾನೀಗ ಒಂದು IR ಟ್ಯಾಕ್ಸ್ ಪೇಯರ್ ಸ್ಲ್ಯಾಬಿಗೆ ಬೀಳ್ತೀನಿ ಅಂತ ಹೇಳಿದ್ರು, ಐ ಗಿವ್ ಬ್ಯಾಕ್. ಸೊ ವಾಟ್ ಯು ಸೆಡ್ ಇಸ್ ಟ್ರೂ. ಯಾಕೆ ಕೊಡ್ಬೇಕು ನಾನು? ಯಾಕೆ ಕೊಡಬೇಕು ಅಂದರೆ ನೀವು ಜಾಸ್ತಿ ಸಮಾಜದಿಂದ ಪಡೆದಿದ್ದೀರಾ, ಅದಕ್ಕೆ ಕೊಟ್ಟಿರೋದು. ನಮ್ಮ ಕಣ್ಣಲ್ಲಿ ಈ ಸಮಾಜದಲ್ಲಿ, ಈ ಬಂಡವಾಳಶಾಹಿ ಸಮಾಜದಲ್ಲಿ, ವ್ಯವಸ್ಥೆಯಲ್ಲಿ ಶ್ರೀಮಂತರಾಗಬೇಕು ಅಂದರೆ 2 ರೀತಿಯಲ್ಲಿ. ಒಂದು, ನೀವು ಒಂದು ರೀತಿ ಒಂದು ಫೈನಾನ್ಷಿಯಲಿ ಸೆಕ್ಯೂರ್ ಫ್ಯಾಮಿಲಿಯಿಂದ ಬಂದು, ಬರ್ತ್ ಲಾಟ್ರಿಯಿಂದ ಬಂದು, ಅಲ್ಲಿಂದ ಯು ಮೇಕ್ ಯುವರ್ ವೇ ಅಪ್ ಫ್ರಮ್ ಮನಿ, ಅದರಿಂದ ಒಂದು ಯು ಬಿಕಮ್ ಅದರ್ಸ್ ಲೇಬರಿಂದ ಬೆಳ್ಕೊಳ್ಳೋದು. ಅಥವಾ 2ನೇದು ಅಡ್ಡದಾರಿ ಹಿಡಿಯೋದು. ದೀಸ್ ಆರ್ 2 ways ಯು ಕ್ಯಾನ್ ಮೇಕ್ ಮನಿ. ಈ ವ್ಯವಸ್ಥೆಯನ್ನು ನಿಜವಾಗ್ಲೂ ಬೆವರು ಸುರಿಸಿ ಕಷ್ಟಪಟ್ಟು ಶ್ರಮ ಪಟ್ಟು ಶ್ರೀಮಂತರಾಗೋದು ಸಾಧ್ಯ ಇಲ್ಲ. ಅಂದರೆ ನಮ್ಮ ಒಂದು ಪೌರ ಕಾರ್ಮಿಕರು ಯಾವತ್ತೂ ಶ್ರೀಮಂತರಾಗಲ್ಲ.
ನಮ್ಮ ರೈತರು ಯಾವತ್ತೂ ಅವ್ರದ್ದೇ ಎಷ್ಟೇ ಕಷ್ಟಪಟ್ಟರು ಅವ್ರು ಶ್ರೀಮಂತರಾಗೋದು ಭಾಳ ಕಷ್ಟ. ನಮ್ಮ ಕಾರ್ಮಿಕ, ನಮ್ಮ ಗಾರ್ಮೆಂಟ್ ಫ್ಯಾಕ್ಟ್ರಿ ಮಹಿಳೆಯರು ಶ್ರೀಮಂತರಾಗಲ್ಲ. ಸದಾಶಿವನಗರದ ಮನೆ ತೊಗೊಳಕ್ಕಾಗಲ್ಲ. ಸೊ ದ ಸಿಸ್ಟಮ್ ಇಸ್ ಅನ್ಜಸ್ಟ್. ಸೊ ಅದ್ರ ಮೂಲಕ ಒಂದು ಬದಲಾವಣೆ ತರ್ಬೋದು ಅಂತ ಹೇಳ್ತೀರಾ, ಸಮಾನತೆ ದ್ಯಾಟ್ ಸಿಗುತ್ತಾ? ವಿಲ್ ಓನ್ಲಿ ಸಾಲ್ವ್ ದ ಇಶ್ಯೂ ಆಫ್ ಬಜೆಟ್ನ ಜಾಸ್ತಿ ಮಾಡೋದು. ಆ ಬಜೆಟನ್ನು ಜಾಸ್ತಿ ಮಾಡಾದ್ಮೇಲೆ ಅದನ್ನು ಹೆಂಗೆ ಜವಾಬ್ದಾರಿಯಿಂದ ಶಿಕ್ಷಣದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ಮತ್ತು ಎಲ್ಲ ರೀತಿಯಲ್ಲಿ ನೀವು ಹೆಂಗೆ ಪೊಲೀಸ್ ಸುಧಾರಣೆ, ಮತ್ತು ಈ ಪರಿವರ್ತನಾ ಪರಿಸರವಾದ, ಮತ್ತು ಎಲ್ಲ ರೀತಿಯಲ್ಲಿ ನೀವು ಹೆಂಗೆ ಸರಿಪಡಿಸ್ಬೋದು ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಜಸ್ಟ್ ಇನ್ಕ್ರೀಸಿಂಗ್ ದ ಬಜೆಟ್. ಆ ಇನ್ಕ್ರೀಸ್ ಬಜೆಟ್ ಜೊತೆ ಏನು ಮಾಡ್ತೀರಾ, ಹೆಂಗೆ ಒಳ್ಳೆ ಕೆಲಸ ಮಾಡ್ತೀರಾ, ಅದು ಕೂಡ ಭಾಳ ಮುಖ್ಯ. ಅಲ್ಲ ರೈಟ್, ನೀವು ಹೇಳೋದು ಕರೆಕ್ಟ್ ಸರ್. ಬಟ್ ಈಗ ಬಜೆಟ್ ಆಗಬೇಕಾದ್ರೆ ನ್ಯೂಸಲ್ಲಿ ನೋಡ್ತೀವಿ ನಾವು, ಬಂದಾಗ ನೆಕ್ಸ್ಟ್ ಡೇ ಪೇಪರಲ್ಲಿ ಓದ್ತೀವಿ, ಸೋಷಿಯಲ್ ಮೀಡಿಯಾದೆಲ್ಲ ಇತ್ತೀಚೆಗೆ ಬರ್ತಾ ಇದೆ ಒಂದು 5-6 years. ಹೌದು. ಬಟ್ ಅದು ಇವ್ರು ಹೇಳ್ತಾ ಇರೋ ನಂಬರ್ ಎಲ್ಲಿ ಬಂದು ಎಲ್ಲೋಗಿ ಏನಾಗ್ತಾ ಇದೆ ಅಂತ ಕ್ವಶನ್ ಮಾರ್ಕ್ ಇದೆ ಅಲ್ಲ. ಇದ್ರ ಬಗ್ಗೆ ಯಾಕೆ ಯಾರು See, ಮಾತಾಡ್ತಾ ಇಲ್ಲ? couple things ಮಾತಾಡ್ತೀವಿ, ಆದರೆ ಕೆಲವರು ಅದರಲ್ಲಿ ಎಷ್ಟು ಮಟ್ಟಿಗೆ ಮೀಡಿಯಾ ಕವರೇಜ್. ಫಾರ್ ಎಕ್ಸಾಂಪಲ್, ಎಜುಕೇಷನಲ್ ಬಜೆಟ್ ಬಗ್ಗೆ ಮಾತಾಡ್ತೀವಿ. ಯಾವುದೇ ಪಕ್ಷ ಬಂದರೂ 4 ಲಕ್ಷ 4.5 ಲಕ್ಷ ಕೋಟಿ ಇರುತ್ತೆ. ನೀವು ಇವ್ರಿಗೆ ಕೊಟ್ಟರು, ಅವ್ರು ಬಿಟ್ಟು ಅವ್ರಿಗೆ ಕೊಟ್ಟರು, ಹೆಚ್ಚು ಕಮ್ಮಿ ದ ಬಜೆಟ್ ಇಸ್ ದ ಸೇಮ್. ಸೊ ಇಟ್ಸ್ ನಾಟ್, you're ನಾಟ್ ಡೂಯಿಂಗ್ ಮೋರ್ ಗುಡ್, ಇಟ್ಸ್ ಜಸ್ಟ್ ಡಿಸ್ಟ್ರಿಬ್ಯೂಟಿಂಗ್ ಟು ಡಿಫ್ರೆಂಟ್ ಪೀಪಲ್. ಎರಡನೇದಾಗಿ ಎಜುಕೇಷನಲ್ ಬಜೆಟ್ಗೆ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಪರ್ಸೆಂಟೇಜ್ ಆಫ್ ಎಜುಕೇಷನ್. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕಣ್ಣಲ್ಲಿ ಧರ್ಮ ನಿರಪೇಕ್ಷತೆ ಅಂದರೆ ಧರ್ಮಗಳಿಗೂ ಸರ್ಕಾರಗಳಿಗೂ ಪ್ರತ್ಯೇಕ ಥರ. ಸೊ ಈ ಅಫ್ಕೋರ್ಸ್ ಸಮಾಜದಲ್ಲಿ ಬೇರೆ ಬೇರೆ ಧರ್ಮಗಳಿದೆ, ಬೇರೆ ಬೇರೆ ಧರ್ಮ ಕ್ಷೇತ್ರಗಳಿದೆ, ಬೇರೆ ಬೇರೆ ಮಠಗಳಿದೆ, ಬೇರೆ ಬೇರೆ ನಂಬಿಕೆಗಳಿದೆ. ಅದನ್ನು ನೀವು ಮುಂದುವರಿಸಿ ವೈಯಕ್ತಿಕವಾಗಿ. ಗವರ್ಮೆಂಟ್ ಮಸ್ಟ್ ನಾಟ್ ಬಿ ಇನ್ವಾಲ್ವ್ಡ್ ಇನ್ ಪೇಟ್ರನೈಸಿಂಗ್ ದೋಸ್ ಇನ್ಸ್ಟಿಟ್ಯೂಷನ್ಸ್. ದೇಶಕ್ಕೆ ನೀವು ವಿಷನರಿ ಲೆವೆಲ್ ಥಿಂಕ್ ಮಾಡಬೇಕು ಅಂದರೆ ಯು ಮಸ್ಟ್ ಬ್ರಿಂಗ್ ಅಪ್ ದ ಬಾಟಮ್ ಆ್ಯಂಡ್ ಸಮ್ಹೌ ಟೇಕ್ ಅ ಲಿಟಲ್ ಆಫ್ ದ ಟಾಪ್. ಅವಾಗ ಒಂದು ಸಮಾಜ ಕಟ್ಬೋದು. ಈ ಐಡಿಯಾಲಜೀಸ್ನೆಲ್ಲ ಇಟ್ಕೊಂಡು ಈಗ ನಿಮ್ಮ ಪರ್ಸನಲ್ ಲೈಫು ಅದೇ ಇದರಲ್ಲಿ ಇದೆ ಮೋರ್ ಆರ್ ಲೆಸ್. ಸೊ ಒಳಗಡೆ ಹೊರಗಡೆ ಒಂದೇ ಥರ ನೀವು ಇದು ಮಾಡ್ತಾ ಇದ್ದೀರಾ. ಅಂದರೆ ಈಗ ನಿಮ್ಮದು ಮ್ಯಾರೇಜು ಈಗ ನಮ್ಮ ರಿಸರ್ಚಲ್ಲಿ ನೋಡಿದಾಗ ಒಂದು ಆರ್ಫನೇಜಲ್ಲಿ ಆಯಿತು. ಸೊ ಅದು ಆಮೇಲೆ ನಿಮ್ದು ಇನ್ವಿಟೇಷನ್ ಕಾರ್ಡ್ ಕೂಡ ಅದು ಅದೇನು ಹೇಳ್ತಾರೆ, ನೆಲಕ್ಕೆ ಹಾಕಿರೋ ಸೀಡ್ ಪ್ಲಾಂಟ್ಸ್ ಅದೆಲ್ಲ ಇದು ಮಾಡಿದ್ರು. ಸೊ ಓಕೆ, ಈಗ ನಾನು ಅರ್ಥ ಮಾಡ್ಕೊಳ್ತೀನಿ. ಸೊ ಈಗ ನಿಮ್ಮ ಬ್ಯಾಕ್ಗ್ರೌಂಡ್ ಆ ಥರ ಇತ್ತು, ಪೇರೆಂಟ್ಸ್ ವರ್ ಓಕೆ ಕೇಮ್ ಅಪ್ ವಿತ್ ದಿಸ್. ಈಗ ಜನರಲ್ ಆಗಿ ನಾನು ಇದನ್ನ ಒಪ್ಕೋಬೇಕು ಅಂದರೆ ಈಗ ನಮ್ಮಲ್ಲಿ ಈ ಬದಲಾವಣೆ ಹೇಗೆ ತರ್ತೀರಾ? ಇದು ಒಪ್ಕೊಳ್ಳಿಕ್ಕೆ ಆಗಲ್ವಲ್ಲ ನಮಗೆ. ನೋಡಿ, ನೀವು ಬದಲಾವಣೆ ಒಪ್ಪಲ್ಲ ಅಂದರೆ there's many options you can do. ನೀವಿವಾಗ you can, if it's the law you must follow the law. ಬಟ್ ನೀವೇನು ಮಾಡ್ಬೋದು ಅಂದರೆ you can build a movement and ಹೆಂಗೆ ಕಟ್ಬೋದು ಅಂದರೆ ಶ್ರೀಮಂತರಿಗೆ ಇನ್ನೂ ಅವಕಾಶ ಮಾಡಂಗೆ ಪಕ್ಷಗಳ ಜೊತೆ ಸೇರ್ಕೊಂಡು ಮಾಡ್ಬೋದು. ಇವಾಗ ಎಲ್ಲ ಪಕ್ಷಗಳು ಶ್ರೀಮಂತರ ಪರನೇ ಇರೋದು, ಉಳ್ಳವರಿಗೋಸ್ಕರ, ಉಳ್ಳವರಿಗಾಗಿ, ಉಳ್ಳವರಿಂದ. ಆ ಪಕ್ಷಗಳಿಗೆ ಇನ್ನೂ ಶಕ್ತಿ ತುಂಬಿಸಿ ಅವ್ರ ಪರವಾಗಿ ನಿಂತ್ಕೋಬೋದು. ಅಥವಾ ನಾವೇನಾದರೂ ಕಾನೂನು ತಂದರೆ ಯು ಕ್ಯಾನ್ ಗೋ ಟು ದ ಕೋರ್ಟ್ಸ್ ಆ್ಯಂಡ್ ಸೇ ಈ ಕಾನೂನು ನಮಗೆ ಬೇಡ, ಶ್ರೀಮಂತರಿಗೆ ಈ ರೀತಿ ತೆರಿಗೆ ಕೊಟ್ಟಕ್ಕೆ ನಾವು ಒಪ್ಪಲ್ಲ, ಇದು ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಎವ್ರಿಬಡಿ ಹ್ಯಾಸ್ ದ ರೈಟ್. ಬಟ್ ಪೀಪಲ್ಸ್ ಮ್ಯಾಂಡೇಟ್ ಅದು ಕೂಡ ಜಸ್ಟಿಸ್ ಪರವಾಗಿದೆ ಅಂದರೆ ನನಗನ್ಸುತ್ತೆ ದ ಕೋರ್ಟ್ಸ್ ವಿಲ್ ಆಲ್ಸೋ ವಿಲ್ ಸಪೋರ್ಟ್ ಅಸ್. ಆ್ಯಂಡ್ ಇವತ್ತಲ್ಲ ನಾಳೆ ನಮಗೆ ಈ ಥರ ನ್ಯಾಯ ತರೋಕ್ಕೆ ಸಾಧ್ಯತೆಗಳಾಗತ್ತೆ. ಆ್ಯಂಡ್ ಬೇರೆ ಪಕ್ಷಗಳು ಕೂಡ ಒಪ್ಕೊತಾರೆ, ಇಲ್ಲಪ್ಪ ಇದರಿಂದ ನಾವು ಜಾಸ್ತಿ ಪಡೆದು ಜಾಸ್ತಿ ಕೊಡಬೇಕು. ಬಿಕಾಸ್ ದೇ ಡೋಂಟ್ ವಾಂಟ್ ಟು ಬಿ, ಅವ್ರ ವಿಚಾರದಲ್ಲಿ ಒಪ್ತಾ ಇರ್ಬೋದು, ದೇ ಡೋಂಟ್ ವಾಂಟ್ ಟು ಬಿ ಸೀನ್ ಆಸ್ ಆ್ಯಂಟಿ ಪೋರ್. ನಮ್ಮ ದೇಶದಲ್ಲಿ ಬಡವರು ಮಧ್ಯಮ ವರ್ಗದವರೇ ಜಾಸ್ತಿ ಇದ್ದಾರೆ, ಶ್ರೀಮಂತರು ಭಾಳ ಕಡಿಮೆ ಇದೆ. ಸೊ ಅವ್ರಿಗೆ ದುಡ್ಡು ಖಜಾನೆ ಬರಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಅವರ ಮೀಡಿಯಾ ಪ್ರೆಸೆನ್ಸ್ನಲ್ಲಿ ಬಡವರ ವಿರೋಧಿ, ಮಧ್ಯಮ ವರ್ಗದ ವಿರೋಧಿ ಅಂತ ಬಂದುಬಿಟ್ರೆ ಅವರಿಗೆಲ್ಲ ಒಂದು ಕಡೆ ನೆಗೆಟಿವ್ ಆಗ್ಬಿಡುತ್ತೆ ಅಂತ ಭಯದಿಂದ ಆದರೂ ಅವರು ದಾರಿಗೆ ಬರ್ಬೋದು. ಸೊ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಪೀಪಲ್ ಹ್ಯಾವ್ ದ ಡೆಮೋಕ್ರಸಿ. ನೀವು ಒಪ್ತಾ ಇರ್ಬೋದು, ಯು ಡೋಂಟ್ ಹ್ಯಾವ್ ಟು ನಮ್ಮನ್ನು ವೋಟ್ ಮಾಡಬೇಕು ಅಂತ ಏನಿಲ್ಲ. ಪೀಪಲ್ ಕ್ಯಾನ್ ವೋಟ್ ಫಾರ್ ಹೂ ದೇ ಫೀಲ್ ಇಸ್ ರೈಟ್. ನನ್ನ ಕಣ್ಣಲ್ಲಿ ಸಮಾಜ ಇಸ್ ದ ಬೆಸ್ಟ್ ವಿಷನ್, ಸಮಾಜ ಇಸ್ ದ ಕಾನ್ಸ್ಟಿಟ್ಯೂಷನಲ್ ವಿಷನ್, ಆ್ಯಂಡ್ ಸಮಾಜ ಇದ್ರೇ ಕರ್ನಾಟಕಕ್ಕೆ ಭಾಳ ಒಳ್ಳೇದಾಗುತ್ತೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭ ಇಲ್ಲ ಅಲ್ಲ? ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಬಿಲ್ಡ್ ಅ ನಾನ್ ವೈಲೆಂಟ್, ಟ್ರಾನ್ಸ್ಫಾರ್ಮೇಟಿವ್, ರೆಸಿಸ್ಟೆನ್ಸ್ ಬೇಸ್ಡ್ ಪೊಲಿಟಿಕಲ್ ರೆವಲ್ಯೂಷನ್. ಅದೇ ಸಮಾಜ. ರೆವಲ್ಯೂಷನ್ ಬೇಕು ಅಂತ ಹೇಳ್ತೀರಾ? ನಾನ್ ವೈಲೆಂಟ್ ರೆವಲ್ಯೂಷನ್ ಬೇಕು ಅಂದರೆ ನಾವು ಯಾರು ಕೂಡ ಅಲ್ಲಿ ಶಸ್ತ್ರಾಸ್ತ್ರ ಅಲ್ಲ, ಅಹಿಂಸಾ ಮಾರ್ಗದಲ್ಲಿ ವಿಚಾರಗಳ ಮುಖಾಂತರ, ಸೇವೆ ಮುಖಾಂತರ, ಚಳುವಳಿಗಳ ಮುಖಾಂತರ ನಾವು ಕಟ್ಟಬೇಕು. ನಮ್ಮ ಮಾದರಿಗಳು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಒಂದು ಕಲ್ಚರಲ್ ಕುವೆಂಪು, ದೀಸ್ ಹ್ಯಾವ್ ಆಲ್ ಬಿನ್ ರೆವಲ್ಯೂಷನರೀಸ್ ಆಫ್ ದ ಟೈಮ್.
ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಒಪ್ಕೊಳ್ತಾರೆ ಅಂದಾಗ ಆ ರೆವಲ್ಯೂಷನೆಲ್ಲ ಆರ್ಸಾಕ್ಬಿಟ್ಟು ಸ್ವಲ್ಪ ಸಪ್ಪೆ ಮಾಡ್ಬಿಟ್ಟಿದ್ದೀವಿ ನಾವೇ ಸಮಾಜದಲ್ಲಿ. ಅಂಬೇಡ್ಕರ್ ಎಲ್ಲರೂ ಫೋಟೋ ಇಟ್ಕೊಂಡ್ಬಿಡ್ತಾರೆ. ಅಂಬೇಡ್ಕರ್ ಕಾಲದಲ್ಲಿ ಎಲ್ಲರೂ ಓಡೋಗ್ತಾ ಇದ್ರು ಅವರಿಂದ, ಅಯ್ಯೋ ಇದು ಭಾಳ ದೊಡ್ಡ ವಿಚಾರಗಳು ಅಂತ. ಬಸವಣ್ಣವರು ಇವಾಗ ನಾವು ಸಪ್ಪೆ ಮಾಡ್ಬಿಟ್ಟಿದ್ದೀವಿ. ಬಟ್ ಈಸ್ ರೆವಲ್ಯೂಷನರಿ ಥಿಂಕರ್, ಶರಣರು ಅಲ್ಲ. ಹೌದು. ಬುದ್ಧನು ಅವ್ರ ಕಾಲದಲ್ಲಿ ಭಾಳ ರೆವಲ್ಯೂಷನರಿ. ಸೊ ಈ ವಿಚಾರಗಳೆಲ್ಲ ಈಸ್ ಆರ್ ರೆವಲ್ಯೂಷನರಿ ಐಡಿಯಾಸ್. ಬಟ್ ಇವತ್ತಿನ ದಿನ ಆ ರೆವಲ್ಯೂಷನೆಲ್ಲ ಆರಿಸ್ಬಿಟ್ಟು ವಿ ಹ್ಯಾವ್ ಮೇಡ್ ದಮ್ ಮೋರ್ ಬೋರಿಂಗ್. ಬಟ್ ನಮಗೆ ಇವಾಗ ಬೇಕಾಗಿರೋದು ಆ revolution. ಸಂವಿಧಾನ ಹೇಳದೆ ಆ ಪರಿವರ್ತನೆ, ಸಂವಿಧಾನ ಹೇಳದೆ ಆ ಕ್ರಾಂತಿ, ಸಂವಿಧಾನ ಹೇಳದೆ ಸಮ ಸಮಾಜ. ಸೊ ದ್ಯಾಟ್ಸ್ ವಾಟ್ ವಿ ಹ್ಯಾವ್ ಟು ಇಂಟರ್ಪ್ರಿಟ್ ಅಂಡ್ ಬಿಲ್ಡ್ ಅ ಬೆಟರ್ ಸೊಸೈಟಿ. ಓಕೆ ಸರ್, ಈಗ ಇದನ್ನೆಲ್ಲ ಬಿಟ್ಬಿಟ್ಟು ಈಗ ಪರ್ಸನಲ್ ಲೈಫ್ ಕಡೆ ಬರೋದಾದ್ರೆ, ಇವಾಗ ವೈಫ್, ಡಾಟರ್ ಡಾಕ್ಟರ್ ಇಲ್ಲ, ಇಲ್ಲ, ಮಕ್ಕಳಿಲ್ಲ. ಮಕ್ಕಳಿಲ್ಲ. ಓಕೆ, ಸರಿ, ಏ ಪರ ಬೇಡ ಅಂತಾನ? ನೀವು ತಂದೆ ತಾಯಿ ಆಗ್ತೀರಾ ಅಂದರೆ ಯು ಮಸ್ಟ್ ಬಿ ವಿಲ್ಲಿಂಗ್ ಟು ಕಮಿಟ್ ಟು ದ ಕಿಡ್ ಆ್ಯಂಡ್ ಕೇರ್ ಆ್ಯಂಡ್ ಗಿವ್ ದ ಟೈಮ್ ಆ್ಯಂಡ್ ಎಫರ್ಟ್. ಆ್ಯಂಡ್ ಅದು ಕೂಡ ಒಳ್ಳೆ ತಂದೆ ತಾಯಿ ಆಗೋದು ಭಾಳ ಮುಖ್ಯ. ನಾನು ಟೈಮ್ ಕೊಡೋಕ್ಕಾಗಲ್ಲ, ಐ ಕ್ಯಾನ್ ಬಿ ಅ ಗುಡ್ ಫಾದರ್. ಬಿಕಾಸ್ ನಾನು ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಒಳ್ಳೆ ಫಾದರ್ ಆಗೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಾನು ಟೈಮ್ ಕೊಟ್ಟು ನಾನು ಫಾದರ್ ಆಗೋ ಟೈಮ್ ಕೊಟ್ಟರೆ ಪೊಲಿಟಿಕಲ್ ಮೂಮೆಂಟು, ನಮ್ಮ ಟ್ರಾನ್ಸ್ಫಾರ್ಮೇಟಿವ್ ಮೂಮೆಂಟ್ ಎಲ್ಲ ಕಡೆ ಕರ್ನಾಟಕದ 224 ಕ್ಷೇತ್ರದಲ್ಲೂ ನಾವು ಜನ ಭೇಟಿ ಮಾಡೋದು ಕಷ್ಟ ಆಗತ್ತೆ. ಸೊ ಮೈ ಕಮಿಟ್ಮೆಂಟ್ ಇಸ್ ಟು ದ ಸ್ಟೇಟ್ ಆ್ಯಂಡ್ ದ ನೇಷನ್ ಆ್ಯಂಡ್ ದ ಪೀಪಲ್ ಆ್ಯಂಡ್ ದ ಕಾನ್ಸ್ಟಿಟ್ಯೂಷನ್. ಸೊ ಆ ರೀತಿಯಿಂದ ನಾವು ಕೆಲಸ ಮಾಡಿದಾಗ ಯಾರ್ಯಾರು ಮಕ್ಕಳಿಗೆ ತಂದೆ ತಾಯಿ ಇಲ್ವೋ ಅವರೆಲ್ಲ ನಮ್ಮ ಮಕ್ಕಳೇ. ನನ್ನ ಮಗುನೇ ಆಗಬೇಕು ಅಂತ ಏನಿಲ್ಲ. ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ? ಯಾರು? ನಮ್ಮ ಮಕ್ಕಳುಗಳೆಲ್ಲ. ನಾವು ಚೈಲ್ಡ್ ರೈಟ್ಸ್ಗಳಿಗೆ ನಾವು ಭಾಳ ಮುಖ್ಯ ಮಾಡ್ತೀವಿ. ಶಿಕ್ಷಣದ ವ್ಯವಸ್ಥೆನ ಭಾಳ ಇಂಪ್ರೂವ್ ಮಾಡ್ತೀವಿ. ಅವ್ರ ತಂದೆ ತಾಯಿ ಫೈನಾನ್ಷಿಯಲ್ಸ್ ವಿ ವಾಂಟ್ ಟು ಬಿಲ್ಡ್. ನಾವು ನಿಜವಾಗ್ಲೂ ಹೇಳ್ತೀನಿ ಅಂದರೆ ಯಶವಂತ್ ಅವರೇ, ನಾವು ಕಟ್ತಾ ಇರೋದು ನಮಗೋಸ್ಕರ ಅಲ್ಲ, ಆ ಮುಂದಿನ ತಲೆಮಾರುಗಳಿಗೋಸ್ಕರನೇ ಕಟ್ತಾ ಇರೋದು. ದ ಹೋಲ್ ಸೊಸೈಟಿ ದ ವರ್ಡ್ ಬಿಲ್ಡಿಂಗ್, ವಿ ವೋಂಟ್ ಗೆಟ್ ದ ಬೆನಿಫಿಟ್ಸ್. ಮುಂದಿನ ಜನರೇಷನೇ ಆ ಬೆನಿಫಿಟ್ಸ್, ನಮಗಾಗಿರೋ ಅನ್ಯಾಯಗಳು ಆಗದೇ ನಾವು ನೋಡ್ಕೋಬೇಕು. ಸೊ ದೇ ಆರ್ ದ ಬೆನಿಫಿಷರೀಸ್. ಆ ರೀತಿ ಕಟ್ಟಿದ್ರೆ ಇಟ್ ವಿಲ್ ಬಿ ಎ ವೆರಿ ಸ್ಟ್ರಾಂಗ್ ಕರ್ನಾಟಕ. ಎಷ್ಟೋ ಸರಿ ಏನಾಗುತ್ತೆ ಅಂದರೆ ನಮಗೆ ಮಕ್ಕಳ ಬಗ್ಗೆ ಕಾಳಜಿ ಇದೆ ಅಂದರೆ, ಒಂದು ನಮ್ಮ ಮಗು ಬಂದಾಗ ಮಕ್ಕಳ ಬಗ್ಗೆ ಆಗಲ್ಲ, ಮಗು ಬಗ್ಗೆ ಆಗತ್ತೆ. ನಮ್ಮ ಮಗು ಮಾತ್ರ. ಇಂಪ್ಯಾಕ್ಟ್ ಆಗುತ್ತೆ. ತಂದೆ ಪೆರಿಯಾರ್ ಹೇಳ್ತಾರೆ, ನೀವು ಮಕ್ಕಳು ಮಾಡಿದ್ರೆ ಚಳುವಳಿಲಿ ಇದ್ದಾಗ ಫಸ್ಟು ಹೆಂಡತಿ ಸ್ವಾತಂತ್ರ್ಯ ಹೋಗ್ಬಿಡುತ್ತೆ, ಆಮೇಲೆ ಗಂಡನ ಸ್ವಾತಂತ್ರ್ಯ ಹೋಗ್ಬಿಡುತ್ತೆ, ಆಮೇಲೆ ಇಬ್ಬರು ಕೂಡ ಸ್ವಲ್ಪ ಸ್ವಾರ್ಥಿ ಆಗ್ಬಿಡ್ತಾರೆ. ಬಿಕಾಸ್ ದ ಕಿಡ್ ಬಿಕಮ್ಸ್ ದ ಯೂನಿವರ್ಸ್. ನಾವೇ ಮಗುನ ಕರ್ಕೊಂಡ್ಬಂದಿದ್ದೀವಿ, ಅದೇನು ನಮ್ಮ ಬರಬೇಕು ಅಂತ ಏನು ಕೇಳಿಲ್ಲ, ನಾವೇ ಕರ್ಕೊಂಡ್ಬಂದಿದ್ದಾಗ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂಡ್ ಗಿವ್ ಇಟ್ ಟೈಮ್ ಆ್ಯಂಡ್ ಎಫರ್ಟ್. ಬಟ್ ನಮಗೆ society is the main focus for me. So but how good as a husband you are? ನನಗೆ ಎಷ್ಟು ಮಾಡಕ್ಕಾಗುತ್ತೋ ಐ ಮಸ್ಟ್ ಗಿವ್ ದ ಟೈಮ್, ಗಿವ್ ದಿ ಅಫೆಕ್ಷನ್, ಗಿವ್ ದ ಕೇರ್, ಗಿವ್ ದ ಕಂಪ್ಯಾಟಬಿಲಿಟಿ. ನಾವು ಎಲ್ಲದರಲ್ಲೂ ಇನ್ ಅ ಪ್ರಾಸೆಸ್ ಆಫ್ ಎವಲ್ಯೂಷನ್, ಪ್ರಾಸೆಸ್ ಆಫ್ ಇಂಪ್ರೂವ್ಮೆಂಟ್. ಬಟ್ ಐ ಥಿಂಕ್ ಐ ಬಿನ್ ಅ ಗುಡ್ ಹಸ್ಬೆಂಡ್ ದಸ್ ಫಾರ್ ಅಂತ ಹೇಳ್ಬೋದು. ಸೊ ಬಿಕಾಸ್ ಯು ಆರ್ ಇಂಟು ಲೈಕ್ ದಿಸ್, ಈ ಆದಿಲ್ ಇದ್ದೀರಾ, ಸೊ ವೈಫ್ ಮೋರ್ ಆರ್ ಲೆಸ್ ಇದೆ ಆದಿಲ್ ಇದ್ದಾರೆ. ಇದೇ ಅದರಲ್ಲಿಲ್ಲ. ಅವರು ಶಿ ವರ್ಕ್ಸ್ ಇನ್ ದ ಅಮೆಝಾನ್ ಕೆಲಸ ಮಾಡಿ, ಶಿ ಇಸ್ ಅ ಮ್ಯಾನೇಜರ್. ಓಕೆ. ಶಿ ಈಸ್ ಆಲ್ಸೋ ವೆರಿ ಕೇಪಬಲ್. ನಾವೆಲ್ಲ ಚಳುವಳಿ, ಹೋರಾಟ ಮತ್ತು ಸೇವೆಯಿಂದನೇ ನಾವು ಕನೆಕ್ಷನ್ ಆಗಿ ಅದರಿಂದನೇ ಕಂಪ್ಯಾಟಬಿಲಿಟಿ ಬಂದಿದ್ದು. ನಾವು ಬೇರೆ ಬೇರೆ ರೀತಿಯಲ್ಲಿ ವಿ ಸಿ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಪಾಲಿಟಿಕ್ಸ್. ಬಟ್ ಸೋಷಿಯಲ್ ಕನ್ಸರ್ನ್ ಇಬ್ಬರಲ್ಲೂ ಇದೆ. ನಾನು ಅವ್ರಿಗೆ ಫ್ರೀಡಮ್ ಕೊಡ್ತೀನಿ, ಆ ಫ್ರೀಡಮ್ ತೆಗಿಯೋ ಪ್ರಶ್ನೆ ಬರಲ್ಲ. ಶಿ ಹ್ಯಾಸ್ ಹರ್ ಓನ್ ಸ್ಪೇಸ್ ಆ್ಯಂಡ್ ಹರ್ ಓನ್ ಚಾಯ್ಸಸ್. ಮೇಘನು ಕೂಡ ನನಗೆ ಶಿ ಗಿವ್ಸ್ ಮಿ ದ ಫ್ರೀಡಮ್ ಆ್ಯಂಡ್ ಚಾಯ್ಸಸ್. ನಮಗೆ ಐ ಲೈಕ್ ಟು ಬಿಲೀವ್ ಐ ಆಮ್ ಅ ಗುಡ್ ಹಸ್ಬೆಂಡ್. ಬಟ್ ಪ್ರತಿಯೊಂದರಲ್ಲೂ ಐ ವಾಂಟ್ ಟು ಬಿ ಅ ಬೆಟರ್ ಸನ್, ಐ ವಾಂಟ್ ಟು ಬಿ ಅ ಬೆಟರ್ ಬ್ರದರ್, ಐ ವಾಂಟ್ ಟು ಬಿ ಅ ಬೆಟರ್ ವೈಫ್. ಬಟ್ ಅದಕ್ಕೆ ಮಾತ್ರ ಫೋಕಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಮೈ ಪರ್ಸ್ನಲ್ ಲೈಫ್ ಹ್ಯಾಸ್ ಟು ಬಿ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಬಟ್ ದ ಸೊಸೈಟಲ್ ಲೈಫ್ ಹ್ಯಾಸ್ ಟು ಬಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ವೋಂಟ್ ಯು ಫೀಲ್ ದಿಸ್ ಆಸ್ ಎ ಸ್ಟ್ರೆಸ್? ಯಾವುದು ಅಂದರೆ ಒಂದು ಕಡೆ ಸೊ ನಿಮ್ಮ ಗಮನ ಸೊಸೈಟಿ ಮೇಲೆ, ಸೊ ಇನ್ನೊಂದು ಕಡೆ ಫ್ಯಾಮಿಲಿಲಿ, ಸೊ ನಿಮಗೂ ಇದೆ ಅದು ಒಳ್ಳೆ ಮಗ ಆಗಬೇಕು, ಅಣ್ಣ ಆಗಬೇಕು, ಒಳ್ಳೆ ಗಂಡ ಅಂತ ಅನ್ಸ್ಕೋಬೇಕು. ಸೊ ಇದೇನಾದ್ರು ಕಾನ್ಫ್ಲಿಕ್ಟ್ ಅಂತ ಯಾವ ಥರ ಅನ್ಸಿದೆ, ಆಗಿದೆನಾ ಯಾವಾಗ? ಯು ಹ್ಯಾವ್ ಟು ನೆಗೋಷಿಯೇಟ್ ದ್ಯಾಟ್. I didn't choose to be a son. I didn't choose to be a brother. I have chosen to be a husband. And ಅದು ಮೂರು ಕೂಡ
ನಾನು ಹೆಂಗೆ ಅದಕ್ಕೆ ಕೊಡಬೇಕಾಗಿರೋ ಟೈಮು ಎಫರ್ಟ್ ಭಾಳ ಮುಖ್ಯ. ಬಟ್ ಅವರು ಕೂಡ ದೇ ಆರ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದರೆ ಅವರು ನೀನು ನನಗೇ ಇರಬೇಕು ಆ್ಯಸ್ ಅ ಸನ್ ಆರ್ ಬ್ರದರ್ ಆರ್ ಆಸ್ ಅ ಹಸ್ಬೆಂಡ್ ಅಂದರೆ ಇಟ್ ಆಲ್ಸೋ ಬಿಕಮ್ಸ್ ಕ್ವೈಟ್ ಸೆಲ್ಫ್ ಸರ್ವಿಂಗ್. ನಾವು ಬರೀ ನನ್ನ ಲೈಫನ್ನು ನಾನು ನೋಡ್ತಾ ಇಲ್ಲ, ನಾನು ಸಮಾಜಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೋಸ್ಕರ ನಾನು ಕಾಂಟ್ರಿಬ್ಯೂಟ್ ಮಾಡ್ಕೊಂಡು 15 ವರ್ಷದಿಂದ ಚಳುವಳಿಲಿದ್ದೀನಿ. ಸೊ ದ ಎಂಟೈರ್ ಫ್ಯಾಮಿಲಿ ಇಸ್ ಸಪೋರ್ಟಿವ್. ಆ್ಯಂಡ್ ಅವರು ಕೂಡ ಅರ್ಥ ಮಾಡ್ಕೋಬೇಕು, ಆ್ಯಂಡ್ ಅರ್ಥ ಮಾಡ್ಕೊಳ್ತಾರೆ ದ್ಯಾಟ್ ನಾನು ಮಾಡ್ತಿರೋದು ನನಗೋಸ್ಕರ ಅಂತ ಅಲ್ಲ, ಇಟ್ಸ್ ಫಾರ್ ಅ ಲಾರ್ಜರ್ ಗುಡ್. ಆ್ಯಂಡ್ ಅವರು ಕೂಡ ಅದನ್ನು ಭಾಳ ವರ್ಷದಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಅವರು, ಗೊತ್ತಾಗಿದೆ. ಅವರು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಸರ್, ಏನಾದ್ರು ಪರ್ಸನಲ್ ಹಾಬೀಸ್ ಅಂತ ಇದೆನಾ, ಅಥವಾ ಡೇ ಒಂದು ದಿನ ಹೇಗೆ ಕಾಣುತ್ತೆ? ನಾನು ಸ್ಯಾಕ್ಸ್ಫೋನ್ ನುಡಿಸ್ತೀನಿ. ಓಕೆ. ಭಾಳ ವರ್ಷದಿಂದ ಚಿಕ್ಕ ವಯಸ್ಸಿಂದ ಸ್ಯಾಕ್ಸ್ಫೋನ್ ನುಡಿಸ್ತಾ ಇದ್ದೀನಿ. ಐ ಎಂಜಾಯ್ ಪ್ಲೇಯಿಂಗ್ ಸ್ಯಾಕ್ಸಫೋನ್. ಆ್ಯಂಡ್ ಅದು ಕೂಡ ನನಗೆ ಇಟ್ಸ್ ಸಮಥಿಂಗ್, ಒಂದು ಥೆರಪ್ಯೂಟಿಕ್ ಆಗಿರುತ್ತೆ. ನಾನು ಅಫ್ಕೋರ್ಸ್ ರೆಗ್ಯುಲರ್ ಜಿಮ್ಗೆ ಹೋಗ್ತಾ ಇರ್ತೀನಿ. ಐ ಲೈಕ್ ನಾನು ಓದೋದು ಬರವಣಿಗೆ ಮಾಡ್ತಾ ಇರ್ತೀನಿ. ಮತ್ತು ನನಗೆ ಕೆಲವು ಸರಿ ಸ್ಪೋರ್ಟ್ಸ್ ಕೆಲವು ಸರಿ ಆಡ್ತಾ ಇರ್ತೀನಿ ಆಗಾಗ. ನೀವು ಪಿಕಲ್ ಬಾಲು, ಮತ್ತು ನಾನು ಬೇಗ ಹೋಗಿ ಸ್ವಲ್ಪ ಬ್ಯಾಡ್ಮಿಂಟನ್ ಆಡ್ತಾ ಇರ್ತೇವೆ ಆಗಾಗ. ನಾವೊಂದು ಸ್ವಲ್ಪ ಪ್ಯಾಡಲು ಟ್ರೈ ಮಾಡಿದ್ದೀನಿ. ನಾನು ಮುಂಚೆ ಸ್ವಲ್ಪ ಟೆನ್ನಿಸ್ ಪ್ಲೇಯರ್ ಆಗಿದ್ದೆ, ಸೊ ಅದೆಲ್ಲ ಮಾಡ್ತಾನೆ. ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ ಆಗಾಗ, ಒಂಥರ ಒನೆಗೆತ್ತ ಟೈಮ್ ಭಾಳ ಇನ್ಫ್ರೀಕ್ವೆಂಟ್, ಬಟ್ ಐ ಲೈಕ್ ಸ್ವಿಮ್ಮಿಂಗ್. ಕಾಂಪಿಟೇಟಿವ್ ಸ್ವಿಮ್ಮರ್ ಆಗಿದೆ ಚಿಕ್ಕ ವಯಸ್ಸಿನಲ್ಲಿ. ಅಂತ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಮಾಡ್ತೀನಿ. ಬಟ್ ಮೋರ್ ಫಿಸಿಕಲ್ ಜೊತೆ ಐ ಆಮ್ ಮೋರ್ ಸೆರಿಬ್ರಲ್ ಪರ್ಸನ್. ಸೊ ಆ ರೀತಿ ಇಂಟೆಲೆಕ್ಚುಯಲ್ ಇಂಟರಾಕ್ಷನ್ಸು ಕೂಡ ಆಗ್ತಾ ಇರ್ತದೆ. ಸೊ ವಿಲ್ ಗೋ ಬ್ಯಾಕ್ ಟು ಯುವರ್ ಕಾಲೇಜ್ ಡೇಸ್. ಸೊ A.K. ರಾಮಾನುಜನ್, ಹೌದು, ಇವ್ರ ಜೊತೆ ನಿಮ್ದು ಒಡನಾಟ ಕಾಲೇಜ್ ಡೇಸ್ ಇಲ್ಲ. ನನಗೆ ಅವ್ರು ನನ್ನ ತಂದೆ ಗುರು ಅವರು. ಓಕೆ. ಆ್ಯಂಡ್ ನಾನು 10 year old ಹುಡುಗ ಆಗಿದ್ದಾಗ ಅವ್ರು ತೀರ್ಕೊತಾರೆ. ಸೊ ಅದಕ್ಕಿಂತ ಮುಂಚೆ ಐ ನ್ಯೂ ಹಿಮ್ when I was 8 years old. ಭಾಳ ಎಕ್ಸ್ಟ್ರಾಡರಿ ಥಿಂಕರ್. ಅವ್ರದ್ದು ಒಂದು 300 ರಾಮಾಯಣಸ್ ಆಗಿರ್ಬೋದು, ಸೆಕೆಂಡ್ ಸೈಟ್ ಆಗಿರ್ಬೋದು, ಸ್ಪೀಕಿಂಗ್ ಆಫ್ ಶಿವ ಆಗಿರ್ಬೋದು, ಇವೆಲ್ಲ ಕೂಡ ನಮಗೆ ಭಾಳ ಒಂದು ಸಮಾಜನ ಬೇರೆ ಬೇರೆ ರೀತಿಯಲ್ಲಿ ನೋಡೋ ಒಂದು ಅವಕಾಶ ಸಿಕ್ತು ನನಗೆ. ಐ ನ್ಯೂ ಹಿಮ್ when I was 8, 9. ನನ್ನ ತಂದೆ ಗುರು, ಆ್ಯಂಡ್ ಈ ಶೇಪ್ ಮೈ ಫಾದರ್. ಐ ಮೆಟ್ ಹಿಮ್ ಮೆನಿ ಟೈಮ್ಸ್. ಬಟ್ ಯಾವಾಗ ಅವರ ಅದ್ಭುತ ವಿಚಾರವಂತ ನನಗೆ ಗೊತ್ತಾಗಿದ್ದು ಅಂದರೆ, ಅವರ ಬರೆದಿರೋ ಎಸ್ಸೆಗಳೇ ನಾನು ಕಾಲೇಜ್ನಲ್ಲಿ ಓದ್ತಾ ಇದ್ದೆ. ಐ ವಾಸ್ ಸ್ಟಡಿಂಗ್ ಎಸ್ ಎಸ್ಸೇಸ್ ಇನ್ ಕಾಲೇಜ್. ಮೇಲೆ ಇವ್ರು ನಮಗೆ ಎಷ್ಟು ಪರಿಚಯ ಇದ್ದರು, ಇವ್ರು ಇಷ್ಟು ವಿಷನರಿ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಒಂದು ಮಾತಿದೆ. ಎಷ್ಟೋ ಸರಿ ಇಟ್ ಟೇಕ್ಸ್ ಟೈಮ್. ನಾವು ಇವಾಲ್ವ್ ಆದಮೇಲೆ ಅವರ ಒಂದು ಗ್ರೇಟ್ನೆಸ್ ನಮಗೆ ಅರ್ಥ ಆಗುತ್ತೆ. ಸೊ ಈಸ್ ಅ ಬ್ರಿಲಿಯಂಟ್ ಥಿಂಕರ್. ಸೊ ಓಕೆ ಸರ್, ಐ ಥಿಂಕ್ ವಿ ಹ್ಯಾವ್ ಡಿಸ್ಕಸ್ಡ್ ಎ ಲಾಟ್. ಸೊ ಈಗ ನಮ್ಮದು ಡಿಸ್ಕಷನ್ ಒಂದು ರ್ಯಾಪಿಡ್ ಫೈರ್ ಹೇಳಿ. ಸೊ ಇಂದ ಮುಗಿಸ್ಕೊಳ್ಳೋಣ. ಸೊ ಯು ಕ್ಯಾನ್ ಆನ್ಸರ್ ಇನ್ ಒನ್ ವರ್ಡ್ ಆರ್ ಇನ್ ಎ ಸ್ಟೇಟ್ಮೆಂಟ್ ಅಬೌ ಎವ್ರಿವನ್. ಸೊ ಎಷ್ಟೊತ್ತು ಹೇಳಿದ್ದೀರಾ ನಿಮ್ಮ ಬಗ್ಗೆ, ಬಟ್ ಸೊ ಹೌ ಯು ವಾಂಟ್ ಟು ಡಿಸ್ಕ್ರೈಬ್ ಯುವರ್ ಸೆಲ್ಫ್ ಇನ್ ಒನ್ ವರ್ಡ್? ನಾನು ಹೇಳಿದೆ ಕನಸುಗಾರ, ಒಂದು someone who wants to follow the path of selfless service. ಆ ದಿಕ್ಕಿನಲ್ಲಿ ನನ್ನ ಕೆಲಸ. ಯಾಕಂದರೆ ಅವರೇ ನಮ್ಮ ಮಾದರಿಗಳು, ನಿಸ್ವಾರ್ಥವಾಗಿ ಸಮಾಜಕ್ಕೆ ಶ್ರಮಿಸೋರು. ಆ ಹಾದಿ ನನಗೆ ನಡೆಯೋಕ್ಕೆ ನನಗಿಷ್ಟ ಆಗುತ್ತೆ. ಓಕೆ. ಸೊ ಒಂದು ಬುಕ್ಕು ಕನ್ನಡದಲ್ಲಿ ಎಲ್ಲರೂ ಓದಲೇಬೇಕಿರೋದು, ಅಥವಾ ನಿಮಗೆ ತುಂಬ ಮನಸ್ಸಿಗೆ ಹತ್ರ ಆಗಿರೋದು? ನನಗೆ ಆ್ಯಕ್ಚುಲಿ ಕನೆಕ್ಷನ್ ಆಗಿದ್ದು ದ ಫಸ್ಟ್ ಕನ್ನಡ ಪುಸ್ತಕ ನಾನು ಇಂಡಿಯಾಗೆ ಬಂದಾಗ ಓದಿದ್ದು ಆ ಎದೆಗಾರಿಕೆ ಪುಸ್ತಕ ಅಗ್ನಿಶ್ರೀಧರ್ ಓದಿದೆ. ಆ್ಯಂಡ್ ದಿಸ್ ಸರ್ಟನ್ ಸೈಕಲಾಜಿಕಲ್ ಎಲಿಮೆಂಟ್ ವಿಸ್ ಇಂಟ್ರೆಸ್ಟಿಂಗ್. ಅಂದರೆ ಒಂದು ನೊವೆಲ್ಲ ಚಿಕ್ಕ ಪುಸ್ತಕ. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ದಟ್ ಹಿ ಹ್ಯಾಡ್ ರಿಟನ್ ಇನ್ ವೆರಿ ಸರಳವಾಗಿ ಭಾಷೆ ಸೊ ಅದೇ ನಿಮಗೆ ಕನೆಕ್ಟ್ ಆಯ್ತಾ? ಅದು ನನಗೆ ಕನೆಕ್ಟ್ ಆಯಿತು. ಬಟ್ ಆ ಸಿನಿಮಾ ನನಗೆ ಕೇಳಿದ್ರು, ಅದು ನಾನು ಅದು ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಬಟ್ ಇಟ್ಸ್ ಇಂಟ್ರೆಸ್ಟಿಂಗ್ ಸೈಕಲಾಜಿಕಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಇಂಟರ್ಪರ್ಸ್ನಲ್ ಡೈನಾಮಿಕ್ ಚೆನ್ನಾಗಿದೆ. ಸೊ ಆ ಎದೆಗಾರಿಕೆ ನನಗೆ ಒಂಥರ ಇಷ್ಟ ಆಯಿತು. ಸೊ ಒಂದು ಕನ್ನಡ ಫಿಲಮ್ ಎಲ್ಲರೂ ನೋಡಬೇಕಿರೋದು? ಕನ್ನಡ ಫಿಲ್ಮ್ಗಳು ಭಾಳ ಇದ್ದಾವೆ, ಬಟ್ ನನಗೆ ಇಷ್ಟ ಆಗಿದ್ದು ಯಾವ್ದು ಗೊತ್ತಾ? ಕಾಲಪತ್ರ ನನಗೆ ಭಾಳ ಇಷ್ಟ ಆಯಿತು. ಕಾಲಪತ್ರ ಸಿನಿಮಾ ನಾನು 2 ಸರಿ ನೋಡಿದೆ. ಆ್ಯಂಡ್ ಇಟ್ ವಾಸ್ ಆ ಒಂದು ಸ್ಟ್ಯಾಚ್ಯೂ ಪಾಲಿಟಿಕ್ಸ್ನ ನೋಡೋ ದೃಷ್ಟಿ, ಒಂದು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೊಸೈಟಿ ಇನ್ ಡಿಫ್ರೆಂಟ್ ವೇಸ್ ಚೆನ್ನಾಗಿತ್ತು. ಕಾಲಪತ್ರ ನನಗೆ ಭಾಳ ಇಷ್ಟ ಆಯ್ತು. ಕಾಲಪತ್ರ. ಓಕೆ.
ಸೊ ಒಂದು ಬಿಲೀಫ್ ಇಂದ ನೀವು ಚೇಂಜ್ ಆಗಿದ್ದು ಅಂತ ಯಾವ್ದಾದ್ರು ಇದೆನಾ? ಒಂದು ಬಿಲೀಫಿಂದ ಚೇಂಜ್ ಆಗಿತ್ತು ಅಂದರೆ ಆ ರೀತಿ ನಾನು ಯೋಚನೆ ಮಾಡ್ಬಾರ್ದು, ಬೇರೆ ಥರ ಯೋಚನೆ ಮಾಡಬೇಕು ಅಂತಲ್ಲ. ಹೌದು. ಅಥವಾ ಒಂದು ಏನೋ ಒಂದು ಈಗ ನಿಮ್ಮ ಚಿಂತನೆ ಅಥವಾ ನಿಮ್ಮ ವಿವೇಚನೆ ಒಂದು ದಿಕ್ಕಲ್ಲಿ ಹೋಗ್ತಾ ಇರುತ್ತೆ. ಸೊ ಇದು ನಿಮ್ಮ ತಲೆಗೆ ಬಂದ್ಮೇಲೆ ಅದೇ ದಟ್ ವಿಲ್ ಬಿಕಮ್ ಯುವರ್ ಲೈಫ್. ಆ ಥರ ಯಾವ್ದಾದ್ರು ಇದೆನಾ? ನಾನು ಒಂದು ಸಿನಿಮಾ ನೋಡಿದ್ದೆ ಚಿಕ್ಕ ವಯಸ್ಸಿನಲ್ಲಿ, ರಿಚರ್ಡ್ ಆಟನ್ ಬರೋಸ್ ಗಾಂಧಿ. ಆ ಗಾಂಧಿ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಬೇರೆ. ಐ ಥಾಟ್ ಒನ್ ಥಿಂಗ್. ಆಮೇಲೆ ಗಾಂಧಿಯವರ ಪುಸ್ತಕಗಳು ಓದಿದಾಗ ಐ ಅಂಡರ್ಸ್ಟುಡ್ ಸಮಥಿಂಗ್ ಡಿಫ್ರೆಂಟ್. ಸೊ ಇವಾಗ ನಾನು ಐಡಿಯಾಲಜಿಕಲಿ ಐ ಡೋಂಟ್ ಅಗ್ರಿ ವಿತ್ ಗಾಂಧಿನಿಸಮ್, ಬಟ್ ಸಿನಿಮಾ ನೋಡಿದಾಗ ಒಂಥರ ಅಂದ್ಕೊಂಡಿದ್ದೆ, ಪುಸ್ತಕ ಡೈರೆಕ್ಟಾಗಿ ಓದಿದಾಗ ಒಂದು ರಿಯಲೈಸೇಷನ್ ಆಯಿತು. ಸೊ ಅಲ್ಲಿಂದ ವ್ಯತ್ಯಾಸ ಆಗಿದೆ. ಸೊ ಈಗ ನೀವು ಈ ಹೋರಾಟ ಚಳುವಳಿ ಇದರಲ್ಲೆಲ್ಲ ಇದ್ದೀರಾ. ಸೊ ಈಗ ಜನರಲ್ ಆಗಿ ನಿಮಗೆ ನಿಮ್ಮ ಪ್ರಕಾರ ಒಬ್ಬ ಸ್ಟ್ರಾಂಗ್ ಲೀಡರ್ಗೆ ಸೊ ಇರಬೇಕಿರೋ ಒಂದು 2-3 ಕ್ವಾಲಿಟೀಸ್ ಏನು ಸರ್? 2-3 ಕ್ವಾಲಿಟೀಸ್ ಅಂದರೆ ಯು ಹ್ಯಾವ್ ಟು ಹ್ಯಾವ್ ವಿಚಾರಗಳು ಒಂದು ಸ್ವಲ್ಪ ಓದ್ಕೊಳ್ಳೋದು, ಕಲಿಯೋದು. ಯು ಮಸ್ಟ್ ಅಪ್ಡೇಟ್ ಯುವರ್ ಐಡಿಯಾಸ್, ಅದು ಒಂದು. ಬೇರೆಯವರಿಂದ ಹೇಳೋದನ್ನು ಕೇಳಿಸ್ಕೊಳ್ಳೋ ಮನಸ್ಥಿತಿ, ಮತ್ತು ಸ್ವಲ್ಪ ಗಟ್ಟಿತನ ಇರಬೇಕು, ಧೈರ್ಯ ಇರಬೇಕು, ಅದು ಕೂಡ ಭಾಳ ಮುಖ್ಯ. ಒಳ್ಳೆತನ, ಮತ್ತು ಒಂದು ಜೆನ್ಯುವನ್ ಆನೆಸ್ಟಿ, ಆ್ಯಂಡ್ ಅಫ್ಕೋರ್ಸ್ ಒಂದು ದಪ್ಪ ಚರ್ಮ ಇರಬೇಕು, ಆನೆ ಚರ್ಮ. ಯಾಕಂದರೆ ಕ್ರಿಟಿಸಿಸಮ್ ಬಂದೇ ಬರುತ್ತೆ. ಸೊ ಇದೆಲ್ಲ ದೀಸ್ ಆರ್ ಆಲ್ ಕ್ವಾಲಿಟೀಸ್. ಆ್ಯಂಡ್ ಆಫ್ಕೋರ್ಸ್ ನಮಗೆ ಜನ ಹ್ಯಾವ್ ಟು ಟ್ರಸ್ಟ್ ಯು, ಆ್ಯಂಡ್ ಆ ಟ್ರಸ್ಟನ್ನು ಉಳಿಸ್ಕೋಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಆ್ಯಂಡ್ ನುಡಿದಂತೆ ನಡೆಯೋರು ಆದಷ್ಟು. ಆ್ಯಂಡ್ ಯು ಇದೆಲ್ಲ ಕ್ವಾಲಿಟೀಸ್ ಮುಖ್ಯ ಆಗುತ್ತೆ. ಇಷ್ಟಂತ ಇರಲೇಬೇಕು. ಆ್ಯಂಡ್ ದರ್ ಶುಡ್ ಬಿ, ನೀವು ನಾನು ಅರ್ದೆ ಆದಷ್ಟು ಪ್ರತಿಯೊಂದು ವ್ಯಕ್ತಿನೂ ಅವರಿಂದ ನಮ್ಮ ಮನಸ್ಸಿನಲ್ಲಿ ಏನು ಗೊತ್ತಾ, ಪ್ರತಿಯೊಂದು ವ್ಯಕ್ತಿಗೂ ಯಶವಂತ್ ಅವರೇ ನಮಗೆ ಗೊತ್ತಿಲ್ಲದೆ ಇರೋದನ್ನು ನಾವು ಕಲಿಯೋ ಮನಸ್ಥಿತಿ ಇರಬೇಕು. ಅವರಿಂದ ಕಲ್ತ್ಕೋಬೋದು. ಅವರು ಗೊತ್ತಿಲ್ಲದೆ ಇರೋದು ನಮಗೂ ಗೊತ್ತಿರ್ಬೋದು. ಸೊ ಇಫ್ ಯು ಹ್ಯಾವ್ ದ ಬಿಲೀಫ್ ದಟ್ ಎವ್ರಿಬಡಿ ನೋಸ್ ಸಮಥಿಂಗ್ ಯು ಡೋಂಟ್ ನೋ, ನೀವು ಎಲ್ಲರಿಂದನೂ ಸರಿ ಸಮಾನವಾಗಿ ನೋಡ್ತೀರ. ಹೌದು. ಸೊ ಈಗ ನಿಮ್ಮ ಕಡೆಯಿಂದ ಕರ್ನಾಟಕಕ್ಕೆ ಒಂದು ಮೆಸೇಜ್. ಕರ್ನಾಟಕ ನಮಗೆ ಭಾಳ ಅದ್ಭುತವಾದ ಇತಿಹಾಸ ಇದೆ, ಭಾಳ ಎಕ್ಸ್ಟ್ರಾರ್ಡನರಿ ಪೊಟೆನ್ಷಿಯಲ್ ಇದೆ. ನಾವು ದೇಶಕ್ಕೆ ಮಾದರಿ, ಪ್ರಪಂಚಕ್ಕೆ ಮಾದರಿ ಆಗ್ಬೋದು ಕರ್ನಾಟಕ. ಅದನ್ನು ಮಾಡಬೇಕು ಅಂದರೆ ನಾವೊಂದು ಸಮಾಜದ ದಿಕ್ಕಿನಲ್ಲಿ ಹೋಗಬೇಕು. ನಾವು ವಿಶ್ವಮಾನವ ಸಂದೇಶ ಅಂದಾಗ, ನಾವು ನಮ್ಮ ಶರಣ ಕ್ರಾಂತಿ ವಿಚಾರಗಳು ಅಂದಾಗ ಬರೀ ಒಂದು ಫೋಟೋ ಹಾಕೋದು, ಒಂದು ಸ್ಟ್ಯಾಚ್ಯೂ ಹಾಕ್ಬಿಟ್ಟು ಒಂದು ಹಾರ ಹಾಕೋದು ಸಾಲದು. ಅದನ್ನು ನಾವು ಆ ಆದರ್ಶವಾದ ಪರಿಕಲ್ಪನೆಯನ್ನು ನಾವು ಕಾರ್ಯರೂಪಕ್ಕೆ ತರಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅದೇ ಸಮಾಜ. ಸೊ ಆ ದಿಕ್ಕಿನಲ್ಲಿ ಹೋದರೆ ನೀವು ಕೇಳ್ದಂಗೆ ಮುಂದೆ ನಮಗೆ ಒಂದು ಒಳ್ಳೆ, ನಮಗಾಗಿರೋ ಅನ್ಯಾಯಗಳು ಆಗದೇ ಇರೋಂಗೆ ಒಂದು ಬಲಿಷ್ಠ ಕರ್ನಾಟಕ ಕಟ್ತು. ಓಕೆ. ಸೊ ನಮ್ಮ ಕಡೆಯಿಂದ ನಿಮಗೆ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಒಳ್ಳೆ ಪ್ರಶ್ನೆಗಳು ಕೇಳಿದ್ರೆ ಭಾಳ ಸಂತೋಷ ಆಗುತ್ತೆ. ನಾನು ವಿತ್ ಟಚಲ್ಲಿ ಇರ್ತೀನಿ. ಓಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಮಸ್ಕಾರ.